ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಉಪ್ಪಿ ಸರ್ ಅಂತ ಬಂದರೆ ನಾನು ಸಾಕಷ್ಟು ಬಾರಿ ಹೇಳ್ತೀನಿ, ಮ್ಯಾಜಿಕ್ಗೆ ಮ್ಯಾಜಿಕ್ ಮಾಡುವಂತಹ ವ್ಯಕ್ತಿ ಅಂತ ಇದ್ದರೆ ಅದು ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಉಪೇಂದ್ರ ಸರ್. ನಮಗೆಲ್ಲರಿಗೂ ಕೂಡ ಆಸೆ ಇದೆ, ತಮಿಳ್ನಾಡಿನಲ್ಲಿ ಈಗ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದೆಯಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಚೇಂಜಸನ್ನು ನಾವು ಕಾಣಬೇಕು ಅಂಥೇಳಿ ನಮಗೆಲ್ಲರಿಗೂ ಖಂಡಿತವಾಗಿಯೂ ಆಸೆ ಇದೆ. ನಿಮ್ಗೆ ಗೊತ್ತೇ ಇದೆ, ಉತ್ತಮ ಪ್ರಜಾಕೀಯ ಪಕ್ಷವನ್ನು ಸ್ಥಾಪನೆ ಮಾಡೋದರ ಮೂಲಕ ವಿಭಿನ್ನವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಉಪ್ಪಿ ಸರ್ 2017ರಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಪ್ರಜಾಕೀಯ ಪಕ್ಷ ಬರಬೇಕು, ಗೆಲ್ಲಬೇಕು ಅಂಥೇಳಿ ಒಂದಷ್ಟು ಜನ ಇದೀಗ ಆಸೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ, ಅಲ್ಲಿ ತಮಿಳ್ನಾಡಲ್ಲೇ ಆದಂಥ ಬದಲಾವಣೆಯ ಹಿನ್ನೆಲೆಯಲ್ಲಿ ಈಗ ಮತ್ತೆ ನಾವು ಉಪ್ಪಿ ಸರ್ ಅವರನ್ನ ಮಾತಾಡ್ಸೋಣ. ಏನಾದರೂ ಚೇಂಜಸ್ ಮಾಡೋಣವಾ ಸರ್, ಏನಾದರೂ ಚೇಂಜ್ ಮಾಡೋಣವಾ ರಾಜಕೀಯದಲ್ಲಿ ಅಂತ. ಒಂದು ರಾಜಕೀಯ ಅಂತ ಬಂದಾಗ ರಾಜಕೀಯ ರಾವಣ, ಜರಾಸಂಧ, ಕೀಚಕ, ಯಮ ಇದನ್ನು ಸೇರಿ ರಾಜಕೀಯ ಅಂತ ಹೇಳ್ತಾರೆ. ಇದೊಂದು ಮಾತು ಹಿಂದಿನದಲ್ಲೂ ಕೂಡ ಇತ್ತು. ಇವತ್ತು ಇಡೀ ಪ್ರಜಾಕೀಯದ ಬಗ್ಗೆ, ಮುಂದೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಬೇಕು ಅನ್ನೋದರ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾತನಾಡೋಣ ಅಂತ ನೇರವಾಗಿ ನಾನು ಉಪ್ಪಿ ಸರ್ ಅವರ ಮನೆಗೆ ಬಂದಿದ್ದೀನಿ. ನನ್ನ ಜೊತೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ರಾಜಕೀಯ ಅಂತ ಬಂದಾಗ ನನ್ಗೆ ಯಾವತ್ತೂ ಒಂದು ರಾಜಕೀಯ, ರಾವಣ, ಜರಾಸಂಧ, ಕೀಚಕ, ಯಮ, ರಾಜಕೀಯ ಅಂತ ಬಂದಾಗ ಇದು ತಕ್ಷಣ ಬರುತ್ತೆ. ಬಟ್ ನಿಮ್ಮಲ್ಲಿ ಇರುವಂಥ ಥಾಟ್ಗಳು ಒಂದು ವೇಳೆ ನಾವೆಲ್ಲರೂ ಅದನ್ನು ಅಳವಡಿಸಿಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೋ ಒಂದು ಚೇಂಜಸ್ ಬರ್ಬೋದು ಅಂತಲೂ ಕೂಡ ಅನಿಸುತ್ತೆ. ಬಟ್ ಆದರೆ ಇದು ಸಾಧ್ಯನಾ ಅಂತ ಅನಿಸುತ್ತೆ ಸರ್. ಓಕೆ, ಫಸ್ಟ್ ನಾನೇ ನಿಮ್ಮನ್ನು ಕೇಳ್ತೀನಿ. ಯೂಶಲಿ ನೀವು ನನ್ನ ಕೇಳ್ತೀರಾ, ನಾನು ಹೇಳಿದ್ದೀನಿ ತುಂಬ ಕಡೆ. ನನಗೆ ಆದಂಥ ಒಂದು ಡೌಟ್ಸ್ಗಳಿದೆ, ಅದನ್ನು ಕೇಳ್ತೀನಿ. ಹಾಂ ಸರ್. ಈಗ ನೀವು ಹೇಳ್ತೀರಲ್ಲ ಏನೋ ಬದಲಾವಣೆ ಬೇಕು ಅಂತ, ಏನಕ್ಕೆ ಬದಲಾವಣೆ ಬೇಕು ಸರ್? ನಾವು ಕಂಡಂತೆ ರಾಜಕೀಯ ಅಂತ ಬಂದಾಗ ಇಲ್ಲಿ ಜಾತಿ, ಮೊದಲು ಆದ್ಯತೆ ಜಾತಿ, ಹಣ ಬಲ ಇದ್ದರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಆಮೇಲೆ ಏನು ಓಟ್ ಹಾಕುವವರು ಕೂಡ ಅಲ್ಲಿನ ಓಟ್ ಹಾಕುವಂಥ ಸಂದರ್ಭದಲ್ಲಿ, ಎಲೆಕ್ಷನ್ ಸಂದರ್ಭದಲ್ಲಿ ಹಣ ಕೊಡಲಿಲ್ಲ ಅಂದರೆ 100% ಓಟ್ ಹಾಕದವರು ಕೂಡ ಇದ್ದಾರೆ. ಹಣ ಕೊಟ್ರ ಅವ್ರೇನೋ ಕೊಟ್ರ ಹಂಗಂದ್ರೆ ಹಾಕ್ತೀವಿ ಅನ್ನೋ ಥರ ಇದ್ದಾವೆ. ಸೊ ಈ ಕಂಪ್ಲೀಟ್ ಇದೆಲ್ಲ ಬದಲಾಗಬೇಕು. ನಿಮ್ಮ ಥಾಟ್ ಏನಿದೆ ಅದು ಬರಬೇಕು ಅಂತ ನನಗೂ ಅನಿಸುತ್ತೆ ಸರ್ ಕೆಲವು ಕಡೆ. ಅಲ್ಲ, ಇವಾಗ ನೀವು ಕರೆಕ್ಟಾಗಿ ಹೇಳಿದ್ರಿ, ಇದೆಲ್ಲ ಚೇಂಜ್ ಆಗಬೇಕು. ಎಲ್ಲಿ ಚೇಂಜ್ ಆಗಬೇಕಿದು? ನಮ್ಮಿಂದ ಚೇಂಜ್ ಆಗಬೇಕು. ಅಂದರೆ ಯಾರಿಂದ? ನಮ್ಮಿಂದ ಅಂದರೆ ಜನಗಳಿಂದ. ನೋಡೋಣ, ಒಂದು ಬದಲಾವಣೆ ನಾವೀಗ ಏನಿದೆ ಅದನ್ನು ಬಿಟ್ಬಿಡೋಣ, ಮುಂದೆ ಸಾಗೋಣ ಅಂತ ನಮಗನ್ಸ್. ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಈಗ ಪ್ರೆಸೆಂಟ್ ಇದೆಲ್ಲ ಬಿಡಬೇಕು, ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಬಟ್ ನೋಡಿ, ಇವಾಗ ಏನಂದ್ರೆ ಅಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾರೆ, ಏನೋ ಅದೇ ತರ ಇಲ್ಲಿ ಆಗ್ಬೇಕು ಅಂತ. ಓಕೆನಾ? ಹೌದೌದು, ಅಲ್ಲೂ ಕೂಡ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾರೊಬ್ರು ಕಸ ಗುಡಿಸೋರು, ಇನ್ನೊಬ್ರು ಯಾರೋ ಡ್ರೈವರ್ ಮಗ, ಈ ಥರದ್ದೆಲ್ಲ ಒಂದು ಚೇಂಜಸ್ ಕಾಣಿಸುತ್ತೆ. ಬಟ್ ಅವ್ರು ಹೆಂಗ್ ನಡೆಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಅಲ್ಲಲ್ಲ, ಅದು ಬಿಡಿ ಅದಲ್ಲ. ಈಗ ಓಕೆ, ಅಲ್ಲೇ ಆ ಚೇಂಜಸ್ ಆಗಿದೆ, ಇಲ್ಲಿ ಅದೇ ತರ ಮಾಡಬೇಕು. ಓಕೆ, ಈಗ ಅದೇ ತರ ನಾನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ. ಆಸೆ ಇದೆ, ನೋಡೋಣ ಅಂದ್ರೆ ಹೊಸಬರಿಗೆಲ್ಲ ಅವಕಾಶ ಕೊಡಬೇಕು. ಅದಕ್ಕೆ ನಾನು ಒಂದು ಪ್ರಜಾಕೀಯ ಅಂತ ಆಪೇ ಮಾಡಿದ್ದೀನಿ. ಅಲ್ಲಿ ಯಾರು ಬೇಕಾದ್ರೂ ಬನ್ನಿ ಇದ್ ಮಾಡ್ಬೋದು. ಯಾರಿಗೆ ಹೈಯೆಸ್ಟ್ ಜನ ಸಪೋರ್ಟ್ ಮಾಡ್ತಾರೋ ಅವ್ರು ಬಂದು ಇಲ್ಲಿ ಇತ್ಕೊಂಡ್ಬಂದು ಅಂತ ಹೇಳಿದ್ದೀನಿ. ಎರಡನೇದಾಗಿ ಇನ್ನೇನ್ ಚೇಂಜ್ ಬಯಸ್ತಾ ಇದ್ದೀರಾ? ಒಂದು ಹೊಸಬರಿಗೆ ಚಾನ್ಸ್ ಕೊಡಬೇಕು, ಖಂಡಿತ. ಓಕೆ, ಅಂಡ್ ನಾವೆಲ್ಲ ಪ್ರಾಮಾಣಿಕವಾಗಿ ವೋಟ್ ಮಾಡಬೇಕು. ಯಾವ ಆಸೆಗಳಿಗೆ ಬಲಿಯಾಗದೆ, ಕೆಲವರು ಕೊಡುವಂಥ ಆಶ್ವಾಸನೆಗಳಿಗೆ ಬಲಿಯಾಗದೆ, ನಮಗೆ ಒಂದು ಒಳ್ಳೆಯ ವ್ಯವಸ್ಥೆ ಬೇಕು ಅನ್ನೋದನ್ನ, ಒಂದು ಬದಲಾವಣೆ ವ್ಯವಸ್ಥೆ ಬೇಕು ಅಂತ ನೋಡ್ಕೊಂಡು ವೋಟ್ ಹಾಕಬೇಕು. ಜಾತಿ ಬರಬಾರ್ದು. ಅದು ಬಿಡಿ, ಅದು ಮತ್ತೆ ನೀವು ಹೇಗೆ ಏನ್ ಹೇಳ್ತಿರೋದು, ಎಲ್ಲರೂ ಯೋಚನೆ ಮಾಡಬೇಕು ಅಲ್ವಾ? ಹೌದು. ಈಗ ನನ್ನ ನೀವು ಕೇಳ್ತೀರಾ ಏನಾರ ಮಾಡಿ ಅಂತ, ಅಥವಾ ಜನಕ್ಕೆ ಹೇಳ್ತಾ ಇದ್ದೀರಾ ಬದಲಾಗಿ ಅಂತ? ಈಗ ನಿಮ್ಮ ಥಾಟ್ಗಳು ಅಗೈನ್, ಈಗ ಮತ್ತೆ ನೀವು ರೆಡಿ ಆಗ್ಬೇಕು, ಮತ್ತೆ ನೀವು ಜನರ ಮನಸ್ಸಲ್ಲಿ ಕೂರಿಸ್ಬೇಕು ಸರ್. ನಿಮ್ಮ ಥಾಟ್ ಏನೇನಿದೆ? ಇದೇ ಹೇಳ್ತಿರೋದು, ಇದು ಎಲ್ಲರಿಗೂ ಗೊತ್ತಿದೆಯಲ್ವಾ? ಇದೆಲ್ಲದಕ್ಕೆ ನಾವು ಓಟ್ ಹಾಕ್ಬಾರ್ದು ಅಲ್ವಾ? ಹಣ ಇಸ್ಕೊಂಡು ಓಟ್ ಹಾಕ್ಬಾರ್ದು, ಪ್ರಚಾರಕ್ಕೆ ಓಟ್ ಹಾಕ್ಬಾರ್ದು, ಕರೆಕ್ಟ್ ಅಲ್ವಾ? ಪ್ರಚಾರಕ್ಕೆ ಓಟ್ ಹಾಕ್ಬೇಕಂದ್ರೆ ಮತ್ತೆ ಕೋಟ್ಯಾಂತರ ರೂಪಾಯಿ ಏನೋ ಸ್ಪೆಂಡ್ ಮಾಡ್ಬೇಕಾಗುತ್ತೆ, ಮತ್ತೆ ಬಿಸ್ನೆಸ್ ಆಗುತ್ತೆ ಅಲ್ವಾ? ಆಮಿಷಗಳಿಗೆ ಬಲಿಯಾಗಬಾರ್ದು. ಇದೆಲ್ಲ ಮಾಡ್ಬೇಕಾದ ಬದಲಾವಣೆ ಎಲ್ಲಿ ಬರಬೇಕು? ಜನರಿಂದ, ಜನಗಳಲ್ಲಿ ಬದಲಾವಣೆ ಆಗ್ಬೇಕು. ಹೌದು, ಜನರಿಗೆ ಅರ್ಥ ಮಾಡಿಸ್ಬೇಕು. ಈಗ
ಅಲ್ಲ ಇನ್ನು ಯಾವ ರೀತಿ ಅರ್ಥ ಮಾಡಿಸೋದು ಇವಾಗ ಇದನ್ನ ಹೇಳ್ಬೋದಷ್ಟೇ ಅಲ್ವಾ, ಇಲ್ಲ ಸಂದರ್ಭ ಬದಲಾವಣೆ ಮಾಡಿಸ್ಬೇಕಷ್ಟೇ. ಒಂದು ನಿಮಗೆ ನಾನು ಊಟ ಕೊಡ್ಬೋದು, ನಿಮ್ಗೆ ಹಸಿವಾಗಿರ್ಬೇಕು ಅಲ್ವಾ, ಹಸಿವಾಗದೇ ಇದ್ರೆ ನೀವು ಊಟ ತಗೊಳ್ಳಲ್ಲ, ಹಸಿವಾದ್ರೆ ನೀವು ಊಟ ಮಾಡ್ತೀರಾ, ಕೇಳ್ತೀರಾ ಊಟ ಕೊಡಿ ಅಂತ ಅಲ್ವಾ, ಸಿಂಪಲ್ ಅಷ್ಟೇ. ಓಕೆ ಸರ್, ಈಗ ನಿಮಗೆ ಪ್ರೆಸೆಂಟ್ ತಮಿಳ್ನಾಡಿನಲ್ಲಿ ಆದಂತಹ ನಾವಾಗಲೇ ಆಫ್ ದಿ ಕ್ಯಾಮ್ರಾ ಹೇಳ್ತಿದ್ರು, ನನಗೆ ಗೊತ್ತಿತ್ತು ಈ ಸತಿ ವಿಜಯ್ ಗೆಲ್ತಾರೆ ಅಂತ ಹೇಳಿದ್ರಿ ನೀವು. ಸೊ ನಿಮಗೆ ಆ ಬದಲಾವಣೆ ಕಂಡಾಗ ಹೇಗೆ ಅನಿಸ್ತು ಅಂತ ಹೇಳಿ? ಇಲ್ಲ, ಯಾವುದೇ ಬದಲಾವಣೆ ಆಗಲಿ ಒಂದು ಆಸೆ ಬರುತ್ತೆ ಆ್ಯಕ್ಚುಲಿ, ಏನೋ ಚೇಂಜಸ್ ಆಗತ್ತಾ ಅಂತ. ಆಮೇಲೆ ಇನ್ನೂ ಒಂದು ಕೇಳ್ತೀನಿ ಇವಾಗ, ಓಕೆನಾ, ಈ ಬದಲಾವಣೆ ನೀವು ಹೇಳಿದ್ರಿ ಏನು ಹೇಳಿ, ಇದೆಲ್ಲ ಆಗಬೇಕು ಅಂತ, ಏನೋ ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕಬೇಕು ಏನು ಹೇಳಿ, ಆಮೇಲೆ ಬಲಿ ಆಗ್ಬಾರ್ದು, ಜಾತಿ ಧರ್ಮ ನೋಡಿ ಹಾಕಬಾರ್ದು, ಇದೆಲ್ಲ ಹೇಳಿದ್ರಿ, ಪ್ರಚಾರಕ್ಕೆ ಓಟ್ ಹಾಕಬಾರ್ದು ಅಂತ ಹೇಳಿದ್ರಿ, ಓಕೆನಾ. ಈಗ ಇನ್ನೊಂದು ಕೇಳ್ತೀನಿ ನಿಮ್ಮನ್ನ, ಏನಕ್ಕೆ ಬದಲಾವಣೆ ಬೇಕು ನಿಮ್ಗೆ? ಸರ್ ಏನಾಗ್ತಾ ಇದೆ ಈಗ, ನಾವು ಸುಮ್ಮನೆ ದುಡಿತಾ ಇದ್ವಿ, ನಮ್ಮ ಪಾಡಿಗೆ ದುಡಿತಾ ಇದ್ವಿ, ಬಟ್ ಏನು ಚೇಂಜಸ್ ಅಂತ ನನಗೆ ಅನ್ಸುತ್ತೆ. ನಂಗೆ ಪ್ರತಿ ಸಲನೂ ಕೂಡ ಅವ್ರು ಯಾರೋ ನನ್ನ ಥಾಟು, ಯಾರೋ ಮುಖ್ಯಮಂತ್ರಿ ಆದರೂ ಯಾರೋ ಸಚಿವರಾದ್ರೆ ನಮಗೇನು ಗುರು, ನಾವು ದುಡಿಬೇಕು, ನಾವು ತಿನ್ನಬೇಕು, ಏನು ಚೇಂಜ್? ಈಗ ಎಲ್ಲೋ ಎಜುಕೇಷನ್ ಅಂದರೆ ಹೋಗಿ ಫೀಸ್ ಕಟ್ಟಬೇಕು, ಎಲ್ಲವೂ ಏನೇನಿದೆ ಅದು ನಮ್ಮಿಂದನೇ ಆಗ್ಬೇಕು. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಅನಿಸುತ್ತೆ. ಕೆಲವು ಪ್ರಣಾಳಿಕೆಗಳನ್ನ ಹೇಳಿ ಬರ್ತಾರೆ, ನಾವು ಹಿಂಗೆ ಮಾಡ್ತೀವಿ ಬಟ್ ಯಾವುದೂ ಬರೋದಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ 2,000 ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ನಮಗ್ ಕೊಡೋದ್ರ ಮೂಲಕ ಬೇರೆ ಕಡೆಯಿಂದ ಅದನ್ನ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಎಲ್ಲಿ ಸರ್ ಕೊಡ್ತಾ ಇದಾರೆ, ನಿಲ್ತಾ ಇದೆ, ಈ ತರ ಪ್ರಣಾಳಿಕೆ ಪ್ರಕಾರ ನಡ್ಕೋತಿಲ್ಲ, ಸುಮ್ನೆ ಅದೇ ಆಶ್ವಾಸನೆ. ಆ ಸಂದರ್ಭದಲ್ಲಿ ಇವಾಗ ಇಲ್ಲೂ ಕೂಡ ಮೇ ಬಿ ತಮಿಳ್ನಾಡಲ್ಲೂ ಕೂಡ ನನ್ಗನ್ಸುತ್ತೆ ಏನಪ್ಪಾ ಅಂತಂದ್ರೆ, ಅವರು ಕೊಟ್ಟಿರುವಂತಹ ಆಶ್ವಾಸನೆಗಳಿಗೆ ಎಲ್ಲಾದ್ರೂ ಜನ ಆಸೆ ಬಿದ್ದು ಓಟ್ ಹಾಕಿದ್ರ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ. ಯಾಕಂದ್ರೆ 8 ಗ್ರಾಮ್ ಚಿನ್ನ ಆಗಿರ್ಬೋದು, ನನ್ಗನ್ಸೋದು ಇಲ್ಲ, ನನಗೆ ಅದು ಜಾಸ್ತಿ ಇದಾಗಿಲ್ಲ ಅನ್ಸುತ್ತೆ ನನಗೇನೋ. ಯಾಕಂದ್ರೆ ಈ ಜೆನ್ಜಿ ಒಂದು ಇದೆಯಲ್ಲ, ಒಂದು ಯಂಗ್ಸ್ಟರ್ಸ್ ಒಂದು ಪವರ್ ಇದೆ. ಈ ಜಗತ್ತನ್ನ ಚೇಂಜ್ ಮಾಡಿರೋದೇ ಯಂಗ್ಸ್ಟರ್ಸೇ. ಯಾವುದೇ ರೆವಲ್ಯೂಷನ್ ತಗೊಳ್ಳಿ, ಎಲ್ಲ ಯಂಗ್ಸ್ಟರ್ಸ್ ಇಂದಾನೇ ಆಗಿರೋದು. ಆ ಯಂಗ್ಸ್ಟರ್ಸು ಅತಿ ಹೆಚ್ಚು ಜನ ಬಂದು ಸ್ವಯಂ ಪ್ರೇರಿತವಾಗಿ ಸಪೋರ್ಟ್ ಮಾಡಿ ಒಂದು ಬದಲಾವಣೆ ಬೇಕು ಅಂತ ಹಾಕಿದ್ದಾರೆ. ಅದಂತೂ ಒಪ್ಕೊಳ್ಳೇಬೇಕು ನೀವು. ಯಾರೋ ವಯಸ್ಸಾದವ್ರು ಬಂದು ಓಟ್ ಹಾಕಿದ್ರು ಅನ್ನೋದನ್ನ ಹೈಲೈಟ್ ಮಾಡ್ತೀವಿ ನಾವು, ಗೊತ್ತಾ ನಿಮ್ಗೆ? ನಾನು ಹೇಳೋದು ಕರೆಕ್ಟ್, ಸಂತೋಷ, ವಯಸ್ಸಾದವ್ರು ಬಂದು ಓಟ್ ಹಾಕ್ತಿದ್ದಾರೆ ಅಂತ. ಆ್ಯಕ್ಚುಲಿ ಆಗ್ಬೇಕಾಗಿರೋಂಥ ಯಂಗ್ಸ್ಟರ್ಸ್ ನಿಂತಿರೋದು ಒಂದು ವಿಡಿಯೋ ಮಾಡಿ ಹಾಕ್ಬೇಕು. ನೋಡಯ್ಯ, 20-22 ವರ್ಷದ ಕಾಲೇಜ್ ಹುಡುಗರೆಲ್ಲ ನಿಂತಿದ್ದಾರೆ ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಅನ್ನೋದು ಎಷ್ಟು ಅದ್ಭುತ ಅಲ್ವಾ? ಯಾಕಂದ್ರೆ ಇವ್ರದ್ದು ಫ್ಯೂಚರ್ಗೋಸ್ಕರ ಓಟ್ ಹಾಕ್ತಿರೋದು. ಅವರೆಲ್ಲ ನೋಡ್ಬಿಟ್ಟಿದ್ದಾರೆ, ಏನು ಹೇಳಿ, 90 ವರ್ಷದವ್ರು ಯಾರೋ ಓಟ್ ಹಾಕಿದ್ರು ಅನ್ನೋದು ನಾವು ಹೈಲೈಟ್ ಮಾಡ್ತೀವಿ. ಆ್ಯಕ್ಚುಲಿ ಯಂಗ್ಸ್ಟರ್ಸ್ ಓಟ್ ಹಾಕೋದು ಹೈಲೈಟ್ ಮಾಡಬೇಕು. ಆ ಬದಲಾವಣೆ ತಮಿಳ್ನಾಡಲ್ಲಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರು ಇದುವರೆಗೆ ಆಗ್ತಿರ್ಲಿಲ್ಲ ಅಂತಲ್ಲ, ಅತಿ ಹೆಚ್ಚು ಯಂಗ್ಸ್ಟರ್ಸು ಇದಕ್ಕೆ ಸಪೋರ್ಟ್ ಮಾಡಿದ್ರು. ಅದೊಂದು ದೊಡ್ಡ ಬದಲಾವಣೆ, ಅದಾಗುತ್ತೆ ನನ್ನ ಪ್ರಕಾರ ಎಲ್ಲ ಕಡೆನೂ ಕೂಡ. ಅವನು ಬದಲಾವಣೆ ಬಯಸ್ತಿದ್ದಾರೆ. ಬಟ್ ನಾನು ಅದಕ್ಕೆ ಮುಂಚೆ ಕೇಳೋದು, ನಾನು ಈ ಮೂಲಕ ಜನನೂ ಕೇಳ್ತೀನಿ, ಈ ಬದಲಾವಣೆ ಓಕೆ ನೀವು ಹೇಳ್ತಿದ್ರೆ ಯಾಕೆ ಬೇಕು ಅಂದರೆ, ಸರ್ ಈ ಥರ ಮ್ಯಾನಿಫೆಸ್ಟೋ ಹೇಳ್ತಾರೆ, ನಮ್ಮ ಹತ್ರನೇ ದುಡ್ಡು ಇಸ್ಕೊತಾರೆ ಅಂತ. ಓಕೆ, ಹಂಗಂದ್ರೆ ನಿಮ್ಗೆ ಏನಾಗಬೇಕಾಗಿದೆ, ಅದು ಕ್ಲಾರಿಟಿ ಇದೆಯಾ? ಏನು ಬೇಕು ಆ್ಯಕ್ಚುಲಿ ನಿಮಗೆ? ಸರ್ ಒಂದು ರೀತಿಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ಆಗಬೇಕು. ಯಾವ ಥರ? ಬಡತನ ಅಂತ ಬಂದಾಗ ಅದನ್ನು ನಿರ್ಮೂಲನೆ ಹೇಗೆ ಮಾಡಬೇಕು, ಹೇಗೆ ನಿರ್ಮೂಲನೆ ಅದೆಲ್ಲ ಪ್ಲಾನ್ ಮಾಡಬೇಕು. ಈಗ ನಾವು ಪ್ಲಾನ್ ಆಗಿ ಹೋಗಬೇಕು. ಬಡತನ ಅಂತ ಬಂದಾಗ, ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಕೇಳಿ, ನಾನೇ ಅದಕ್ಕೊಂದು ಇದು ಹೇಳ್ತೀನಿ. ಇವಾಗ ಹೇಳ್ತೀರಾ, ನಿಮ್ಮ ಥಾಟ್ ಹೆಂಗಂದ್ರೆ, ನಾನ್ ನೋಡ್ದಂಗೆ ಈಗ ಪ್ರಜಾಕೀಯ ಪಕ್ಷದ ಶಿಕ್ಷಣ ಕ್ಷೇತ್ರ ಅಂತ ಬಂದ್ರೆ ಮಕ್ಕಳನ್ನ ಆಟ ಆಡೋ ಟೈಮಲ್ಲಿ ಆಟ ಆಡಕ್ ಬಿಟ್ಬಿಡ್ಬೇಕು. ಅಲ್ಲ ಹಾಗಲ್ಲ, ಅದು ಬಿಡಿ, ಅದ್ರ ಬಗ್ಗೆ ಇನ್ನೊಂದು ಡಿಸ್ಕಷನ್ ಮಾಡೋಣ. ಆ ಥರ ಅಲ್ಲ. ಇವಾಗ 2,000 ರೂಪಾಯಿ ಕೊಡ್ತೀವಿ ನಾವು ನಿಮ್ಗೆ, ಏನೋ ಈ ಥರ ಯಾರ್ಯಾರು ಓದಿದಾರೋ ಈ ಥರ ಯೂತ್ಸ್ಗೆ ಸಪೋರ್ಟಿಂಗ್ ಆಗಿ ಒಂದು ಗ್ರಾಜ್ಯುಯೇಟ್ಸ್ಗೆಲ್ಲ ಒಂದು 2,000-2,500 ಮಂತ್ಲಿ ಕೊಡ್ತೀವಿ ಅನ್ಕೊಳ್ಳಿ. ನಾನು ಅದನ್ನೇ ಇನ್ನೊಂದು ಥರ ಹೇಳ್ತೀನಿ, ಕೊಡೋದು ತಪ್ಪಲ್ಲ, ಕೊಡಬೇಕು ಆ್ಯಕ್ಚುಲಿ. ಬಿಕಾಸ್ ಎಲ್ಲರಿಗೂ ಅವ್ರವ್ರದ್ದೇ ಪ್ರಾಬ್ಲಮ್ಗಳಿರುತ್ತೆ, ಅದು ಕೊಟ್ಟಾಗ ಒಂದು ಒಳ್ಳೇದಾಗುತ್ತೆ ಎಷ್ಟೋ ಜನಕ್ಕೆ. ಕೊಟ್ಟು ಅವ್ರಿಗೊಂದು ಕೆಲಸನೂ ಜೊತೆಲಿ ಕೊಡಿ. ಆ 2,500ಕ್ಕೆ ಚಿಕ್ಕದಾಗಿ ನಾನು ಹೇಳ್ತಿರೋದು, ಸುಮ್ಮನೆ ಹೇಳ್ತೀನಿ, ನಾನು ರಫ್ ಐಡಿಯಾ ಅದು. ಫಾರ್ ಎಕ್ಸಾಂಪಲ್, ಪೊಲೀಸ್ ಫೋರ್ಸ್ ನಮ್ದು ಕಡಿಮೆ ಇದೆ ಅನ್ಕೊಳ್ಳಿ. ಇವತ್ತು ನಮ್ಮ ಜನಸಂಖ್ಯೆಗಿರೋ ಪೊಲೀಸ್ ಅವರು ಕಡಿಮೆ ಇದ್ದಾರೆ. ನಾನು ಹೇಳಿದ್ದೊಂದು ಸ್ಟೈಪಂಡ್ ಥರ 2,500 ಕೊಟ್ಟು ಒಂದು ವಾರಕ್ಕೆ 1-2 ದಿನ ಅವ್ರಿಗೆ ಡ್ಯೂಟಿ ಕೊಡಿ. ಅಟ್ಲೀಸ್ಟ್ ಅವ್ರು ಲೆಟ್ ದೆಮ್ ವರ್ಕ್. ಟ್ರಾಫಿಕ್ಕಲ್ಲಿ ಇನ್ಯಾವುದ್ರಲ್ಲೋ ಸಾಧ್ಯನಾ ಸರ್? ಅಲ್ಲಲ್ಲ, ಖಂಡಿತ ಮಾಡ್ತಾರೆ. ಗೌರ್ಮೆಂಟ್ಗಳು ಈ ಥರ ಯೋಚನೆ ಮಾಡಿದ್ರೆ, ನೀವು ಕೊಡ್ತೀರಾ, ಜೊತೆ ಕೆಲಸನೂ ಕೊಡಿ ಅಂತ. ಏನು ಹೇಳಿ, ಇವಾಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾನೊಂದು ಹೇಳ್ತೀನಿ. ಯಾರೋ ಒಬ್ಬರು ಜಾಕಿ ಚಾನು ಈ ಥರ ಯಾರೋ ಏನೋ, ಇವನ್ ಮೈಕಲ್ ಜಾಕ್ಸನ್ನು, ಅವರಷ್ಟು $1,000,000 ಗಟ್ಟಲೆ ಸಂಪಾದನೆ ಅವ್ರ ಮಕ್ಕಳಿಗೆ ಒಂದು ಟಾಸ್ಕ್ ಕೊಡೋರಂತೆ, ದುಡ್ಡು ಕೊಡಬೇಕು ಅಂದರೆ, ನೀನು ಇದು ಮಾಡು, ಈ ಕೆಲಸ ಮಾಡ್ರೆ ನಿಂಗೆ ಇಷ್ಟು ಕೊಡ್ತೀನಿ ಅಂತ. ಯಾಕಂದರೆ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಮನಿ ಅಂತ.
ಅಲ್ವಾ? ಈ ಮೇಲ್ ಕೂತಿರೋರು ಅದನ್ನ ಯೋಚನೆ ಮಾಡಬೇಕು. ಫ್ರೀ ಅನ್ನೋ ಬದಲು ಇಟ್ ಇಸ್ ನಾಟ್ ಫ್ರೀ. ಓಕೆ, ಫ್ರೀ ಬೀಸ್ ಅಲ್ಲ ಅದು. ಇಟ್ ಇಸ್ ಲೈಕ್ ಎ ಸ್ಟೈಫಂಡ್, ಇಟ್ ಇಸ್ ಲೈಕ್ ಎ ಸಮ್ ಒಂದಿದು. ನೀವು ಒಂದು ಸಣ್ಣ ಕೆಲಸ ಕೊಡ್ತೀವಿ, ನಾಟ್ ಆ್ಯಕ್ಚುಲಿ ನಿಮ್ಗೆ ಒಂದೇ ದಿನ ನಾನು 50,000 25,000 ಕೊಡೋಂಥ ಕೆಲಸ ಆಗಲ್ಲ ಕೊಡೋದಕ್ಕೆ ಅನ್ಕೊಳ್ಳಿ. 2,500 ರೂಪಾಯೋ 3,000 ರೂಪಾಯೋ ಅದರಲ್ಲಿ ಒಂದು ಸಣ್ಣ ಕೆಲಸ ಕೊಡಿ. ನಾಟ್ ಕಂಟಿನ್ಯೂಸ್ ಮಂತ್ಲಿ ಬೇಡ. ಅವನು ಬೇರೆ ಕೆಲಸ ಮಾಡಿಕೊಂಡು ಟೈಮ್ ಇರ್ಬೇಕಾದ್ರೆ ಏನೋ ಒಂದು ಮಾಡಲಿ, ಅದು ಸಮಾಜಕ್ಕೂ ಹೆಲ್ಪ್ ಆಗುತ್ತೆ, ಅವನಿಗೂ ಒಂದು ಸಿವಿಕ್ ಸೆನ್ಸ್ ಬರುತ್ತೆ. ಈ ಥರ ನಾನು ಹೇಳಿದ ಆ ಒಂದು ಸಣ್ಣ ಬದಲಾವಣೆಗಳು ಬೇಕಾಗಿದೆ ಅಲ್ವಾ? ಈ ಕ್ಲಾರಿಟಿ ಜನಕ್ಕೂ ಬೇಕು, ಮೇಲಿರುವಂತ ಆಡಳಿತ ಮಾಡೋರ್ಗೂ ಬೇಕು ಆಕ್ಚುಲಿ ಅಲ್ವಾ? ಇದೇ ಡಿಸ್ಕಷನ್ ಪಾಯಿಂಟ್ ಆಗಬೇಕು. ಕರೆಕ್ಟ್ ಅಲ್ವಾ? ಈಗ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇವಾಗ ಏನೋ ಬದಲಾವಣೆ ಬೇಕು ಅಂತಿದ್ರ, ನೆಕ್ಸ್ಟ್ ಹೇಳಿ ಏನ್ ಮತ್ತೆ ಬದಲಾವಣೆ ಬೇಕು? ಬರೀ CM ಪೋಸ್ಟ್ ಬದಲಾವಣೆ ಆಗ್ಬೇಕಾ? ಈಗ ನನ್ಗನ್ಸೋದು ಸರ್, CM ಅವರು ಯಾಕೆ ಎಲ್ಲ ಕಡೆ ಅಖಾಡಕ್ಕೆ ಎಂಟ್ರಿ ಕೊಡಲ್ಲ, ಅಲ್ಲೆಲ್ಲೋ ಕುತ್ಕೊಂಡಿರ್ತಾರೆ. ನನ್ಗನ್ಸೋದು ಅವ್ರ ಹಿಂದೆ ಮುಂದೆ ಜನ ಯಾಕೆ ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಇರ್ಬೋದಲ್ಲ, ಓಡಾಡ್ಕೊಂಡು ಜನರುಗಳ ಮಧ್ಯೆ ಇರ್ಬೋದಲ್ಲ. ನೋಡಿ, ಇದು ವೈಚಾರಿಕತೆ ಇರುವಂತ ನಿಮ್ಮಂತವ್ರು ಕೇಳ್ತಾರೆ, ಕರೆಕ್ಟಾ? ನನ್ಗೆ ಅದೇ ಬೇರೆ ಕೇಳಿ, ಅದೇ ಕಮೆಂಟ್ಸ್ ಗಳು ಮಾಡ್ತಾರೆ ಗೊತ್ತಾ? ಮೈಂಡ್ಲೆಸ್ ಆಗಿ ಕಮೆಂಟ್ ಮಾಡೋರು ತುಂಬಾ ಜನ ಇದ್ದಾರೆ. ಓಕೆ, ಅವ್ರು ಏನ್ ಹೇಳ್ತಾರೆ? ರೋಡ್ಗಳಿರಿ, ಇದು ಮಾಡ್ರಿ. ಈಗ ಕೇಳ್ತೀಯಪ್ಪ ನೀನು, ನನಗೆ ಕೆಲಸ ಕೊಟ್ರ ಮೇಲೆ ನಾನು ರೋಡ್ಗಳಿರಿ ಅಂತ ಏನಾರ ಕೇಳು. ಅರ್ಥ ಆಯ್ತಾ? ಎಲೆಕ್ಷನ್ ಟೈಮಲ್ಲಿ ನೀವು ರೋಡ್ಗಳಿರಿ, ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಿರಲ್ಲ, ಎಲೆಕ್ಷನ್ ಗೆದ್ರ ಮೇಲೆ ನೀವೇನು ಕೇಳೋದೇ ಇಲ್ವಲ್ಲ? ಹೌದು, ನೀವು ಅವಾಗ ಕೇಳಿ. ಕೇಳ್ಬೇಕಾದ್ ಯಾವಾಗ ಹೇಳಿ? ನಾನು ಕೆಲಸ ಕೊಟ್ರ ಮೇಲೆ ತಾನೇ ಕೇಳಬೇಕು. ಬನ್ರಿ, ಯಾಕ್ರಿ ಅಲ್ಲಿ ಕೂತಿದ್ದೀರಾ? ಬನ್ನಿ, ಕ್ಷೇತ್ರಗಳಿಗೆ ಬನ್ನಿ, ಒಂದೊಂದು ಹಾಸ್ಪಿಟ್ಲ್ ಹತ್ರ ಬಂದು ನಿಂತ್ಕೊಂಡು ಮಾತಾಡಿ. ಹೆಲ್ತ್ ಮಿನಿಸ್ಟರ್ ಬಂದು ಹಾಸ್ಪಿಟ್ಲ್ ಹತ್ರ ನಿಂತ್ಕೊಂಡು ಮಾತಾಡಬೇಕು, ಅಲ್ಲಿ ವಿಡಿಯೋಗಳು ಮಾಡಬೇಕು, ಏನ್ ಪ್ರಾಬ್ಲಮ್ ಇದೆ ಅಂತ ಜನಕ್ಕೆ ತೋರಿಸ್ಬೇಕು. ಇದೆಲ್ಲ ಆಗ್ಬೇಕಲ್ವಾ? ಹೆಂಗೆ ಸರ್ ಚೇಂಜ್ ಆಗುತ್ತಾ ಇವರಲ್ಲಿ? ನೋಡಿ, ಇದು ನಿಮಗೆ ಬರಬೇಕು. ನಾನು ಹೇಳಿದ್ದು, ನಾನು ಅದೇ ಹೇಳದ್ನಲ್ಲ, ಫಸ್ಟ್ ಆಫ್ ಆಲ್ ಜನಕ್ಕೆ ಇದು ಬರಬೇಕು, ಇದನ್ನ ಕೇಳುವಂತ ಮನೋಭಾವನಾರ ಬರ್ಬೇಕಲ್ವಾ? ಈ ತರ ಮಾಡ್ಬೇಕು ಅಂತ ಹೇಳ್ಬೇಕಲ್ವಾ? ಸುಮ್ನೆ ಚೇಂಜಸ್ ಬೇಕು. ಏನ್ ಹೇಳಿ, ಒಂಥರ ಹಿಂಗ್ ಕಟ್ಕೊಂಡು ಅಲ್ಲಿ ಏನೋ ಚೇಂಜಸ್ ಸರ್, ನಮ್ಮಲ್ಲೂ ಚೇಂಜಸ್ ಬರ್ಬೇಕು, ನಮ್ಮಲ್ಲೂ ಯಾರೋ ಬರ್ಬೇಕು, ಏನೋ ಬದಲಾವಣೆ. ಕರೆಕ್ಟ್, ಏನ್ ಬದಲಾವಣೆ ಕೇಳ್ತೀನಿ? ನಿಮಗೆ ಕ್ಲಾರಿಟಿ ಇಲ್ಲ. ಈ ಸಲ ಜನ ನಿಮಗೆ ಏನು ಒಂದು ಅವಕಾಶ ಕೊಟ್ಟು ಬಿಡೋಣ, ನೋಡೋಣ ಉಪೇಂದ್ರ ಸರ್ ಅವರ ಥಾಟ್ ಅನ್ನ ಒಪ್ಕೊಳ್ಳೋಣ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ನನ್ನ ಥಾಟ್ ನಿಮ್ಗೆ ಹೇಳಿದ್ರೆ ನಿಮ್ಗೆ ಸರ್ ನಾವು ಹೇಳೋದೇ ಅರ್ಥ ಆಗಲ್ಲ ಅಂದ್ರೆ ಇಲ್ಲ ಸರ್, ಈಗ ನೀವು ಅರ್ಥ ಆಗೋ ತರ ಹೇಳ್ತೀರಾ, ಒಪ್ಕೊಳ್ಳೋಣ. ಇಲ್ಲ, ಇದು ಅರ್ಥ ಆಯ್ತಾ? ಹೋಗ್ಲಿ, ನಿಮ್ಗೆ ನನಗೆ ಅರ್ಥ ಆಯ್ತು ಸರ್. ನಾನು ಅವತ್ತೇ ಯಾವಾಗನೂ ಕುತ್ಕೊಂಡು 2-3 ವರ್ಷದ ಹಿಂದೆ ಮಾತಾಡೋಗ್ಲು ಇದೇನೇ ಮಾತಾಡಿದ್ವಿ, ನಾವು ಈ ತರನೇ ಮಾತಾಡಿದ್ವಿ. ಈಗ ನೀವು ಪ್ರೆಸೆಂಟ್ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ನೀವು ಮುಂದೆ ತಯಾರಿ ನಡ್ಸ್ಕೊಬೇಕು. ನಾನು ಇವಾಗ ಹೇಳಕ್ ಇಷ್ಟಪಡಲ್ಲ, ಕೇಳಕ್ ಇಷ್ಟಪಡ್ತೀನಿ. ನೀವು ಹೇಳ್ಬೇಕು, ನೀವು ಕೇಳಿ. ಇಲ್ಲ, ನಾನು ಹೇಳಿ ಆಯ್ತು, ಎಷ್ಟ್ ಸತಿ ಹೇಳ್ಬೇಕು, ಅದನ್ನ ಹೇಳಿದ್ದೆ ಹೇಳ್ಕೊಂಡು. ನಾನು ಕೇಳಕ್ ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನ್ ಬದಲಾವಣೆ ಬೇಕು, ಏನ್ ಇವಾಗ ಸರಿ ಇಲ್ಲ ಅಂತ ಹೇಳ್ತೀರಾ? ಅದನ್ನಾರ ಹೇಳ್ಬೇಕಲ್ವಾ? ನಿಮ್ಗೆ ಯಾವ್ದು ಸರಿ ಇಲ್ಲ ಅನ್ಸ್ತಿದೆ ಸರ್? ಹೊಸತನ ಬೇಕು ಅನ್ಸ್ತಿದೆ? ಅಲ್ಲ, ಸುಮ್ನೆ ಹೊಸತನ ಅಲ್ಲ, ಇವಾಗ ಇರೋ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ ಏನ್ ಸರಿ ಇಲ್ಲ ನಿಮ್ಗೆ? ಖಂಡಿತವಾಗಿ ಯಾವ್ದು ಸರಿ ಇಲ್ಲ ಅನ್ಸ್ತಿದೆ ಸರ್ ನನಗೆ. ಓಕೆ, ಕರಪ್ಷನ್ ಬಗ್ಗೆ ಮಾತಾಡ್ತೀವಿ. ಭ್ರಷ್ಟಾಚಾರ ಖಂಡಿತ ಸರ್, ಒಂದು ಗೌರ್ಮೆಂಟ್ ಏನೋ ಆಸ್ಪತ್ರೆಗೆ ಹೋದ್ರೆ ಅಥವಾ ಗೌರ್ಮೆಂಟ್ ಒಂದು ಯಾವ್ದೋ ಆಫೀಸ್ಗೆ ಹೋದ್ರೆ ಅಲ್ಲಿ ಕರಪ್ಷನ್ ಇದೆ ಸರ್ ಅಂತೀರಾ? ಕರಪ್ಷನ್ ಕಾರಣ ಏನು? ಹುಡುಕಲ್ವಾ? ಮೂಲ ಹುಡುಕಲ್ವಾ? ಕೇಳಿ, ಒಂದ್ ನಿಮಿಷ, ಒಂದು ಚೂರು ಯಾಕೆ ತಲೆ ಉಪಯೋಗಿಸಲ್ಲ? ದೇವ್ರು ತಲೆ ಕೊಟ್ಟಿದ್ದಾನಲ್ವಾ? ಒಂದು 2 ನಿಮಿಷ ಯೋಚನೆ, ಅವ್ನು ಯಾಕೆ ಕರಪ್ಟ್ ಆಗಿದ್ದಾನೆ? ಅವ್ನು ದುಡ್ಡು ಕೊಟ್ಟು ಬಂದಿದ್ದಾನ್ರಿ ಅಲ್ಲಿ. ನೀವು ದುಡ್ಡು ಕೊಡದೆ ಕೆಲಸ ಸಿಗತ್ತೆ ನಿಮ್ಗೆ? ಖಂಡಿತ ಇಲ್ಲ, ಗೌರ್ಮೆಂಟ್ ಕೆಲಸ ಸಿಗಲ್ಲ. ಮತ್ತೆ ಅವಾಗ ಯಾರು ದುಡ್ಡು ಇಸ್ಕೊಂಡಿದ್ದಾರೆ? ಯಾರು ಇಸ್ಕೊಂಡಿದ್ದಾರೆ ಹೇಳಿ? ಯಾರೋ ಒಬ್ರು ಅವ್ರನ್ನ ಅಪಾಯಿಂಟ್ ಮಾಡೋಂಥವ್ರಿಗೆ ಏನೋ ಕೊಟ್ಟಿರ್ತಾರೆ. ಯಾಕೆ ಅವ್ರಿಗೆ ಕೊಡಬೇಕು? ಯಾಕೆ ಅವ್ರು ಇಸ್ಕೊಂಡಿದ್ದಾರೆ? ಇವ್ರಿಗೆ ಕೆಲಸ ಬೇಕು, ಯಾವುದೋ ಒಂದು ಆಫೀಸರ್ನಲ್ಲಿ ಕೊಟ್ಟಿದ್ದಾರೆ. ಆಫೀಸರ್ನಲ್ಲಿ ಆ ಜಾಗಕ್ಕೆ ಕೊಡ್ಬೇಕಂದ್ರೆ ಎಷ್ಟೋ ದುಡ್ಡು ಕೊಡಬೇಕು ಅಂತ ಎಲ್ಲರೂ ಓಪನ್ ಆಗಿ ಮಾತಾಡೋ ಲೆವೆಲ್ ಓಪನ್ ಸೀಕ್ರೆಟ್ ಆಗ್ಬಿಟ್ಟಿದೆ ಅಲ್ವಾ? ಓಕೆ, ಮತ್ತೆ ಹುಡುಕಿ ಒಂಚೂರು ಅಲ್ಲಿ ನಿಲ್ಲಿಸ್ಬೇಡಿ. ಓಕೆ, ಅವ್ರಿಗೆ ದುಡ್ಡು ಕೊಟ್ಟು ಅಲ್ಲಿ ಬಂದಿದ್ದಾರೆ, ಸೊ ಅವರು ದುಡ್ಡು ಬೇಕು ಅಂದ್ರೆ ಇಲ್ಲಿರೋನ್ಗೆ ಪೋಸ್ಟ್ಗೆ ದುಡ್ಡು ಕೊಟ್ಟೆ ಹಾಕೊಬೇಕು ಅವನು. ಓಕೆನಾ? ಅವನ್ನ ಅಪಾಯಿಂಟ್ ಮಾಡೋರು ಯಾರು? ನಾವು ಎಲೆಕ್ಟ್ ಮಾಡಿರೋ ಅಂತ, ನಾವು ಅಪಾಯಿಂಟ್ ಮಾಡಿರೋರು. ಇದಿಷ್ಟು ಸಿಸ್ಟಮ್ ಅಪಾಯಿಂಟ್ ಮಾಡ್ತಾರೆ. ನೀವು ಅಪಾಯಿಂಟ್ಮೆಂಟ್ ನೀವ್ ಹೆಂಗ್ ಕೊಡ್ತಾ ಇದ್ದೀರಾ ಜನಗಳು? ಹೇಳಿ, ಅರ್ಥ ಆಗ್ತಿದ್ಯಾ ನಿಮ್ಗೆ? ನೀನ್ ಖರ್ಚು ಮಾಡಯ್ಯ, ನೀನ್ ಪ್ರೊಸೆಷನ್ ಮಾಡು, ನೀನ್ ದುಡ್ಡು ಖರ್ಚು ಮಾಡು, ನೀನ್ ಪ್ರಚಾರ ಮಾಡು. ಅವಾಗ ಅವನು ಅಷ್ಟು ದುಡ್ಡು ಖರ್ಚು ಮಾಡಿ ಬರೋವಂಥ ಸಿಸ್ಟಮ್ ನೀವೇ ಕ್ರಿಯೇಟ್ ಮಾಡಿರೋ ಜನಗಳು. ಈಗ ಜನಗಳು ಸುಮ್ಮನೆ ಬಾಯಿಗೆ ಬಂದಂಗೆ ಯಾರು ಸರಿ ಇಲ್ಲ ರೀ, ಇದು ಸರಿ ಇಲ್ಲ. ನಾನು ಸರಿ ಇಲ್ಲ ಅಂತ ನಿಮ್ಗೆ ಯಾವಾಗ ಗೊತ್ತಾಗೋದು? ನಾನು ಸ್ವಚ್ಛ ರಾಜಕಾರಣ ಕೇಳಿ, ಒಂದು ನಿಮಿಷ, ಸ್ವಚ್ಛ ರಾಜಕಾರಣ ಈಗಿರೋ ರಾಜಕಾರಣಿಗಳೇ ನೀವು ರೀ ₹1 ಖರ್ಚು ಮಾಡ್ಬಿಡ್ರಿ, ನಿಮ್ಮ ಪ್ರೊಸೆಸಿಗೇಷನ್ ಎಷ್ಟು ದುಡ್ಡು ಆಗ್ತಾ ಇದೆ, ಬೇಡ ರೀ, ಬನ್ರಿ ನನಗೆ ಹೇಳ್ರಿ, ಮೊಬೈಲಲ್ಲಿ ಕಳಿಸ್ರಿ, ನನಗೆ ಏನು ಮಾಡ್ತೀರಾ, ನನಗೆ ಸಾಕ್ರಿ, ನಾನು ನೋಡ್ತೀನಿ ರೀ, ಇಂಟ್ರೆಸ್ಟ್ ಕೊಟ್ಟು ನೋಡ್ತೀನಿ. ನಾನು ಒಂದು ಮಾಡಿ, ಒಂದು ಗ್ರೂಪ್ ಮಾಡಿ, ಇಲ್ಲ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡಿ, ನಾವು ಕೇಳ್ತೀವಿ, ನಾವು ಶೇರ್ ಮಾಡ್ತೀವಿ, ಅದನ್ನು ನಾವು ತಿಳ್ಕೊತೀವಿ, ನೀನೇನು ಮಾಡ್ತೀಯ ಅಂತ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಮಾನಸಿಕ ಒಂದು ಪ್ರಬುದ್ಧತೆ ಬರಲಿಲ್ಲ ಅಂದರೆ
ಏನ್ ಬದಲಾವಣೆ ಕೇಳ್ತೀರಾ ನನಗೆ ಅರ್ಥನೇ ಈಗ ಮೇ ಬಿ ನಾವು ಈ ಥಾಟ್ನೆಲ್ಲ ಹೇಳಿದ್ವಲ್ಲ ಸರ್, ಈಗ ನಮಗೂ ಮೇ ಬಿ ನಾಳೆ ಕಮೆಂಟ್ ಮಾಡೋರಿದ್ದಾರೆ, ಉಚ್ಚಿ ಥರ ಮಾತಾಡ್ತಾಳಪ್ಪ ಇವಳು ಕೂಡ. ಅಲ್ಲ ಅದು ಕೇಳಿ ಹೇಳ್ತೀನಿ ಕೇಳಿ, ನಿಜವಾಗ್ಲು ಅದು ಸತ್ಯ ಅರ್ಥ ಆಗಿದವ್ರಿಗೆ ಎಲ್ಲವೂ ಉಚಿತನೇ. ಏನ್ ಹೇಳಿ, ಅವರೊಂದು ಗೂಡಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಅಷ್ಟೇ ಗೊತ್ತಿರೋದು ಮೊಬೈಲ್ ತೆಗಿ ಕಮೆಂಟ್ ಮಾಡು, ಏನೋ ಒಂದು ಹಾಕು, ಅಂಥವ್ರು ಇರ್ತಾರೆ ಬಿಡಿ, ಅದನ್ನ ನಾವು ಕೇರು ಮಾಡಬಾರ್ದು. ಅದಲ್ಲ, ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ಅಟ್ಲೀಸ್ಟ್ ಒಂದು 4 ಜನ ಇದು ಮಾಡ್ತಾರೆ ಗೊತ್ತಾ, ಹೌದು ಅಂಥವ್ರು ಜಾಸ್ತಿ ಜನ ಆಗಬೇಕು, ಅಂಥವ್ರು 4 ಜನಕ್ಕೆ ಹೇಳಬೇಕು. ತುಂಬ ಜನ ವಿಚಾರವಂತರಿದ್ದಾರೆ ಆ ಥರ, ಕರೆಕ್ಟ್ ಅಲ್ಲೇನ್ರಿ, ಇದ್ಯಾಕ್ರಿ ಅದ್ಯಾಕ್ರಿ ಅಂತ ಕೇಳೋವಂಥವ್ರು. ಅವರು 4 ಜನಕ್ಕೆ ಹೇಳೋವಂಥ ಪ್ರಬುದ್ಧತೆ ಬಂದ್ಬಿಡುತ್ತೆ ಅನ್ಕೊಳ್ಳಿ, ನೀವು ಹೇಳೋದೇ ಬೇಡ, ಅದ್ಭುತವಾಗಿ ಬದಲಾಗ್ಬಿಡುತ್ತೆ ಎಲ್ಲ. ಅರ್ಥ ಆಯ್ತಾ ಸರ್? ಹಣ ಇಲ್ಲದೆ ರಾಜಕೀಯ ನಡೆಯುತ್ತಾ? ಆಗುತ್ತೆ ಅಂತ ಹೇಳಿ ಅದೇ ನಾವು ಮಾಡೋದು. ನಾವು ಕೂಡ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀವಿ, ಅದನ್ನ 10 ಸತಿ ಹೇಳ್ತಾ ಇರ್ತೀವಿ, ರೀ ದುಡ್ಡಿಲ್ದೆ ಎಲ್ರೇ ಆಗತ್ತೆ, ಅದಂಗೆ ದುಡ್ಡಿಲ್ದೆ ಎಲ್ರೇ ಆಗತ್ತೆ, ದುಡ್ಡಿಲ್ದೆ ಎಲ್ರೇ ಆಗತ್ತೆ, ಯಾಕೋ ಥರ ಆಗ್ತಾ ಇರತ್ತದು ಎಲ್ರಿಗೂ. ಆ ಕೊನೆಯ ವ್ಯಕ್ತಿನೂ ಕೂಡ ಹೇಳ್ತಾನೆ ದುಡ್ಡಿಲ್ದೆ ಹಾಕಿಲ್ರಿ ಬಿಡ್ರಿ ಅಂತನೂ. ಈಗೆಲ್ಲ ಈಗ ಅಲ್ಲಿರೋರೆಲ್ಲರೂ ಕೂಡ, ಈಗ ಅಲ್ಲಿ ವಿಧಾನಸೌಧದಲ್ಲಿ ಕೂತಿರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣ ಬಲದಿಂದಲೇ ಕೂತಂತವ್ರು ಇದ್ದಾರೆ, ಜನಬಲಕ್ಕಿಂತಲೂ ನಮಗ್ ಗೊತ್ತಿರೋ ಹಾಗೆ. ಇದು ನಿಮಗೂ ಅನ್ಸಿರುತ್ತೆ ಸರ್? ಅಲ್ಲ, ಹಂಗೆ ಹೇಳಕ್ಕಾಗಲ್ಲ. ಈಗ ಹಣಬಲನೇ ಜನಬಲ ಆಗೋಗ್ಬಿಟ್ಟಿದ್ಯಲ್ಲ. ಅರ್ಥ ಆಯ್ತಾ ನಿಮ್ಗೆ? ಈಗ ಓಪನ್ ಆಗಿ ಮಾತಾಡ್ತಾರಲ್ಲ, ನಾನೇ ಟಿವಿ ಇದ್ರಲ್ಲಿ ಕೇಳ್ಬೇಕಾರೆ ಎಷ್ಟ್ರಿ ಖರ್ಚಾಗತ್ತೆ, ಎಷ್ಟ್ರಿ 50 ಕೋಟಿನಾ ರೀ, ಇನ್ನೂ ಜಾಸ್ತಿ ಆಗತ್ರಿ ಅಂತ ಮಾತಾಡಿದ್ರೆ, ಅವಾಗ ನಿಮ್ಮಂಥವ್ರಿಗೆ ಎಲ್ಲಿ ನಾನು ಬಂದು ಎಲ್ಲ ಎಲೆಕ್ಷನ್ ನಿಂತ್ಕೊಳ್ಳಿ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ನೀವೇ ಹೇಳಿದ್ರಿ, ನಿಮ್ಗೆ ನನಗೆ ಆಸೆ ಇದೆ ಸರ್ ಏನೋ ಮಾಡ್ಬೇಕು, ನಿಮ್ಮಂಥ ಯಂಗ್ಸ್ಟರ್ಸ್ ಬರ್ಬೇಕಿಲ್ಲಿ. ತುಂಬಾ ಜನ ಎಷ್ಟೋ ಜನಕ್ಕಿದೆ ಸರ್, ಈಗ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಸೊ ಆಸೆ ಇರುತ್ತೆ ನಾನು ನಿಂತ್ಕೋಬೇಕು, ನೋಡೋಣ ನಿಮ್ಗೂ ಏನೋ ಒಂದು ಮಾಡ್ಬೇಕು ಅಂತ. ನಾನು ಹೇಳ್ತಿರೋದು ನಿಮ್ಗೆ ಎಷ್ಟು ಆಸೆ ಇರುತ್ತೆ ಹೇಳಿ, ನನಗೊಂದು ಸಂಬಳ ಬರುತ್ತೆ, ಆತರ ಒಂದು ಕೆಲಸ ಸಿಕ್ಕರೆ ಆ ಸಂಬಳಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಯಂಗ್ಸ್ಟರ್ಸ್ ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ತಾನೇ ನೀವು ಅವಕಾಶ ಕೊಡಬೇಕು. ಖಂಡಿತ. ಒಂದು ಸಂಬಳಕ್ಕೆ ಕೆಲಸ ಮಾಡೋರ್ಗೆ ಅವಕಾಶ ಕೊಡಬೇಕು. ನೀವು ಬಿಸ್ನೆಸ್ಸಿಗೆ ಅವಕಾಶ ಕೊಟ್ಬಿಟ್ರೆ ಕೋಟಿ ಖರ್ಚು ಮಾಡ್ಕೊಂಡ್ ಬಂದ್ರೆ ರೀ ಒಂದು ಸೆನ್ಸೇಷನ್ ಆತರ ಅಂತವ್ರಿಗೆ ಇಲ್ಲಿ. ಹೌದು, ನೀವು ಆತರ ಮಾಡಿ ನಾವೇ ಮಾಡಿರೋದು, ಇವಾಗ ನಾವೇ ಕೇಳೋದು, ನಾವೇ ಬೈಯೋದು. ಇಲ್ಲೇನ್ರ ಹೇಳಿದ್ರೆ ಅವ್ನಿಗೆ ಅರ್ಥನೇ ಆಗಲ್ಲ, ಅವ್ನು ಏನು ಹೇಳ್ತಾನೆ ನಮ್ಗೆ ಅರ್ಥನೇ ಆಗ್ತಿಲ್ಲ, ಈಸಿ ಎಸ್ಕೇಪ್ ಆಗೋದು. ಯಾಕಂದ್ರೆ ವೆನ್ ಯು ಟಾರ್ಗೆಟ್ ಯುವರ್ ಹಾರ್ಟ್, ನನ್ ತಪ್ಪು ಅಂತ ಹೇಳಿದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಅದನ್ನ ನಾನೇನಾರ ಸರಿ ಮಾಡ್ಕೊಂಬಿಟ್ರೆ ಅದ್ಭುತ ಆಗೋಗ್ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ಖಂಡಿತ. ತುಂಬಾ ಜನ ಅದನ್ನ ಅವಾಯ್ಡ್ ಮಾಡ್ತಾರೆ, ಏಯ್ ಬಾಪ ಸಾಕು, ಓಕೆ ಬಿಡು, ನಿಂಗೆ ಚೆನ್ನಾಗಿದೆ ಬಿಡು, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಯ್ತೇನ್ರಿ? ನಿಮಗೆ ಚೆನ್ನಾಗಿದೆ ಎಲ್ಲ ಅಂದ್ರ ಮೇಲೆ, ದ ಪ್ರೆಸೆಂಟ್ ಸಿಸ್ಟಮ್ ಈಸ್ ಗುಡ್ ಅಂದ್ರ ಮೇಲೆ, ವೈ ಶುಡ್ ಎನಿಬಡಿ ಕೇರ್ಸ್ ಹೇಳಿ ನೋಡೋಣ. ಅರ್ಥ ಆಯ್ತಾ ಸರ್? ಈ ಸತಿ ಚೇಂಜಸ್ಗೆ, ಈ ಸತಿ ನೀವು ಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಅದು ಬಿಟ್ಬಿಡಿ ಸೆಕೆಂಡ್ರಿ. ಓಕೆ, ನಾನು ಬರ್ತೀನಿ, ನಾನು ಮಾಡ್ತೀನಿ. ನಿಮ್ಗೆ ಆ ಥರ ಒಂದು ಅಟ್ಮಾಸ್ಫಿಯರ್ ಇದೆಯಾ? ನಾನು ಅದನ್ನೇ ಕೇಳ್ತೀನಿ ಫಸ್ಟ್ ಆಫ್ ಆಲ್. ಚೇಂಜಸ್ ಬಯಸ್ತಿದಾರಲ್ಲ, ನನಗೆ ಅದೇ ಹೇಳಿ ಬಯಸ್ತಿದ್ದಾರೆ. ಖಂಡಿತ ನಮಗೂ ಒಂದು ಉತ್ಸಾಹ ಬರುತ್ತೆ, ಮಾಡೋಣ ಏನಾರ ಅಂತ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಅಟ್ಮಾಸ್ಫಿಯರ್ ಬರುತ್ತಾ? ಏನ್ ಹೇಳಿ, ಪ್ರಚಾರನೇ ಇಲ್ದೇ ಇರೋಂಥ ಬರೀ ವಿಚಾರಗಳು ಓಟ್ ಹಾಕುವಂಥ ಅಟ್ಮಾಸ್ಫಿಯರ್ ಇದೆಯಾ? ಖಂಡಿತ ಇಲ್ಲ. ಇದೆಯಾ? ಅವಾಗ ನಿಮ್ಗೆ ಏನಾಗುತ್ತೆ, ಯೂತ್ ನೀವು ಹೇಳ್ದಂಗೆ ಈಗ ತಮಿಳ್ನಾಡಿನಲ್ಲಿ ಯೂತ್ಸ್ಗ ಒಂದು ಇದಿದೆ, 100% ಇದೆ ಅವ್ರಿಗೆ. ಯಾಕಂದ್ರೆ ಅದೇ ತರ ತುಂಬಾ ಜನ ಯೂತ್ಸ್ ಅದನ್ನೇ ಹೇಳ್ತಾನೂ ಇದ್ದಾರೆ. ಹೌದ್ರಿ, ಬೇಡರಿ ನಾವು ಪ್ರಚಾರ, ನೀವ್ ಯಾಕ್ರಿ ಖರ್ಚು ಮಾಡ್ತೀರಾ ದುಡ್ಡನ್ನ? ನೀವೇನಕ್ಕೆ ಖರ್ಚು ಮಾಡಿ ಬಂದು ಹೇಳ್ತೀರಾ? ನಾನೊಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಪಾಪ್ಯುಲರ್ ಪರ್ಸನ್ ಅಪ್ಪ, ಓಕೆನಾ, ಆಲ್ರೆಡಿ ಒಬ್ರು CM ಅನ್ಕೊಳ್ಳಿ, ಅದು ಆಲ್ರೆಡಿ ಒಬ್ರು PM ಅನ್ಕೊಳ್ಳಿ, ಅವ್ರು ಹೇಳಿದ್ರೆ ನಾವೆಲ್ಲ ಕೇಳಲ್ವಾ? ಕೇಳ್ತೀವಿ ತಾನೆ. ಒಬ್ರು ಹೇಳಿ, ಇನ್ಮೇಲೆ ಈ ಸಿಸ್ಟಮ್ನ ಚೇಂಜ್ ಮಾಡ್ತಿದ್ದೀವಿ, ಇನ್ಮೇಲೆ ಈ ಬಿಸ್ನೆಸ್ಸು, ಈ ಹೆವಿ ಖರ್ಚು ಗಿರ್ಚು ಇದೆಲ್ಲ ತೆಗೆದು ಈ ದುಡ್ಡೆಲ್ಲ ಎಲ್ಲರಿಗೂ ಹೋಗೋ ಥರ ಒಂದು ವ್ಯವಸ್ಥೆ ಮಾಡ್ತೀವಿ. ಅನ್ನೆಸರಿ ಪೋಲ್ ಆಗ್ತಿರೋದು. ಹಂಗೆ ನೋಡೋಕೋರು ಯಾವುದು ಅನ್ನೆಸರಿ ಅಲ್ಲ, ಹೇಳ್ತೀನಿ ಕೇಳಿ. ಹಂಗೆ ನೋಡೋಕೋರೆ ಭಗವಂತ ಕರೆಕ್ಟಾಗೇ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ಇನ್ನೇ ಬಿಗ್ಗರ್ ಲೆವೆಲ್ ಯೋಚನೆ ನೋಡೋಕ್ಕಾರೆ ಏನಂದ್ರೆ, ಅಲ್ಲೊಂದಷ್ಟು ಜನಕ್ಕೆ ದುಡ್ಡು ಸಿಗುತ್ತೆ, ಒಬ್ಬ ಪೆಂಡಲ್ ಹಾಕೊಂಡು ದುಡ್ಡು ಸಿಗುತ್ತೆ, ಒಬ್ಬ ಮೈಕ್ ಸೆಟ್ ಹಾಕೊಂಡು ದುಡ್ಡು ಸಿಗುತ್ತೆ, ಅಲ್ಲಿ ಯಾವುದೋ ಒಂದು ಸಂಘಟನೆ ದುಡ್ಡು ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಮೊಮೆಂಟ್ರಿ ಅಂತ ಹೇಳ್ತಾ ಇದ್ದೀನಿ. ಅದು ಹೆಂಗೆ ಗೊತ್ತಾ? ಹೇಗೇನು ನಾನು ಹೇಳದ್ನಲ್ಲ, ಇಲ್ಲಿ ಅಪ್ಪ ಸಂಪಾದನೆ ಮಾಡಿದ್ದಾನೆ, ಮಗನಿಗೆ ಸುಮ್ಮನೆ ದುಡ್ಡು ಕೊಡ್ತಾನೆ ಖರ್ಚು ಮಾಡೋನು. ಅದೇ ಅವನಿಗೊಂದು ಕೆಲಸ ಕೊಟ್ಟು ದುಡ್ಡು ಕೊಟ್ಟಾಗ ಅದು ಇನ್ನೊಂದು 10 ಜನಕ್ಕೆ ಕೆಲಸ ಕೊಡೋ ಥರ ಆಗುತ್ತೆ, ಪ್ರೊಡಕ್ಟಿವಿಟಿ ಆಗುತ್ತೆ. ನಮ್ಮ ದೇಶದಲ್ಲಿ ಆಗ್ಬೇಕಾಗಿರೋದು ಅದು. ಇವಾಗ ನನಗೆ ದುಡ್ಡು ಬರ್ತಿದ್ಯಪ್ಪ ಸಾಕು ಅನ್ಕೊಳ್ಳೋದಲ್ಲ, ನಾನು ಟ್ರೈ ಮಾಡಬೇಕು, ನೀವು ಟ್ರೈ ಮಾಡಬೇಕು, ಅವರೆಲ್ಲ ಟ್ರೈ ಮಾಡಬೇಕು. ಅವಾಗ ಏನಾಗುತ್ತೆ, ಇನ್ನೊಂದು 4 ಜನಕ್ಕೆ ಅದು ಸಿಗುತ್ತೆ. ಈಗ ಈ ಸಿಸ್ಟಮಲ್ಲಿ ಇರೋರಿಗೆ ಚೆನ್ನಾಗಿದೆಯಲ್ಲಪ್ಪ, ನನಗೆ ನನ್ನ ಇದಕ್ಕೆ ಸಂಘಟನೆಗೆ ದುಡ್ಡು ಬರ್ತಾ ಇದೆ, ನಾನು ಮಾಡ್ತೀನಿ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ. ಎಷ್ಟು ದಿನ ಬರುತ್ತೆ ಅದೇ ಥರ? ಏನಿವ್ರೆ ಕೂತ್ಕೊಂಡು ತಿಂದ್ರೆ ಕುಡಿಕೆ ಹಣ ಸಾಲಲ್ಲ ಅಂತಾರೆ.
ಹೌದು ಇದನ್ನ ಜಾಸ್ತಿ ಮಾಡೋದು ಹೆಂಗೆ? ನಾವ್ ಇನ್ನೂ ಸಾಲ ಮಾಡ್ತಾನೆ ಹೋಗೋದಾ? ಹೌದು ಹಂಗೆ ಆಗಿರೋದು. ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು, ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು. ನಾವು ಯಾವಾಗ ಇನ್ನೊಬ್ರಿಗೆ ಸಾಲ ಕೊಡೋ ಲೆವೆಲ್ಗೆ ಆಗಬೇಕು? ಹೆಂಗೆ ಮಾಡೋದು? ನಮ್ಮ ಇಂಡಸ್ಟ್ರೀಸ್ ಯಾವ ಥರ ಬೆಳವಣಿಗೆ ಆಗಬೇಕು, ನಮ್ಮ ರಿಸರ್ಚ್ ಯಾವ ಲೆವೆಲ್ಗೆ ಇದಾಗಬೇಕು. ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆ ಒಂದು ಅಟ್ಮಾಸ್ಫಿಯರ್ ಇನ್ನೂ ಜಾಸ್ತಿ ಆಗಬೇಕಲ್ವಾ? ನಾವು ಸೂಪರ್ ಪವರ್ ಆಗಬೇಕು. ಹೌದು, ಅವಾಗ ವಿಚಾರಗಳಿಗೆ ಬೆಲೆ ಕೊಡಬೇಕು. ಈ ಥರ ಇದೆಲ್ಲ ದೊಡ್ಡ ದೊಡ್ಡ ಮಾತುಗಳು ಬಿಟ್ಬಿಡಿ, ಬೇಡ. ಅಲ್ಲ, ನಮ್ಗೆ ಅರ್ಥ ಆಗಲ್ಲ. ನಾನು ಅರ್ಥ ಆಗೋದು ಹೇಳ್ತೀನಿ, ಫಸ್ಟ್ ಈ ಬದಲಾವಣೆ ತಂದ್ರಪ್ಪ. ಈ ಅಬ್ಬರ ಇದು ಅದು ವ್ಯಕ್ತಿ ಅದಿಲ್ಲಿ ನೋಡ್ದೇನೆ ಒಂದು ವಿಚಾರಗಳಿಗೆ ಓಟ್ ಹಾಕೋ ಥರ ಆಗಿ, ನೀವು ಹೇಳಿದ್ರಲ್ಲ ಇವಾಗ ನನಗೆ ಇದು ಬೇಕು, ನೀವು ಹೇಳ್ರಿ ನಾನು ಓಟ್ ಹಾಕ್ತೀನಿ ರೀ, ನೀವು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಕೇಳೋವಂಥ ಪರಿಸ್ಥಿತಿ ಬಂದ್ಬಿಟ್ರೆ, ಅದೇ ಹೇಳಿ, ಫಸ್ಟ್ ಆಫ್ ಆಲ್ ಏನು ಬೇಕು ಅಂತಾನೆ ಗೊತ್ತಿಲ್ಲ ಅನಿಸ್ತಾ ಇದೆ ನನಗೆ. ಏನು ಬೇಕು ನಾನು ಇಲ್ಲ ಸರ್. ಜನ ಈ ಪ್ರೆಸೆಂಟ್ ಎಲ್ಲರೂ ಅಲ್ಲ, ಒಂದಷ್ಟು ಜನ ಓಟ್ ಕೇಳಕ್ ಹೋಗ್ತಿದಾರ, ಒಂದ್ ಸೈಡಿಗೆ ಒಂದು 500 ರೂಪಾಯಿ ಕೊಟ್ರೆ ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ, ಅಥವಾ ಏನೊಂದು ಚಿಕನ್ ಕೊಟ್ರು, ಇಲ್ಲ ಎಣ್ಣೆ ಬಾಟ್ಲು ಕೊಟ್ರು ಅಂದ್ರೆ ಓಕೆ, ಅವ್ರು ನಮ್ಗೆ ಎಣ್ಣೆ ಬಾಟ್ಲು ಕೊಟ್ಟಿದ್ದಾರೆ ಹಾಕೋಣ. ಈ ತರದವೇ ಆಗೋಗಿದೆ ಹಳ್ಳಿ ಕಡೆ ನಾವು ಕಂಡಂತೆ. ಅಲ್ಲಲ್ಲ, ಈಗ ಅದು ಬದಲಾವಣೆ ಆಗ್ಬೋದು, ಖಂಡಿತ ಚೇಂಜಸ್ ಆಗ್ತಿದೆ ಅಂತ ಮಾತಾಡೋಣ ಇನ್ಮೇಲೆ. ಯಾಕಂದ್ರೆ ಆ ಲೆವೆಲ್ಗೆ ಇವಾಗ ಜನ ಇಲ್ಲ, ನನ್ನ ಪ್ರಕಾರ ಕಡಿಮೆ ಆಗ್ತಾ ಇದಾರೆ. ಇವ್ನು 500 ಕೊಟ್ಟಲ್ಲ 5 ಲಕ್ಷ ಮಾಡ್ಕಂತಾನೆ ಅನ್ನೋದರ ಒಂದು ಜ್ಞಾನ ಇದೆ. ಬೇಡ, ಅದನ್ನ ಬಿಟ್ಬಿಡಿ. ಅದನ್ನ ಬಿಟ್ಟು ಇನ್ನೂ ದೊಡ್ಡ ಲೇಯರ್ ಇದೆ ಇಲ್ಲಿ. ಹೌ ಐ ಪ್ರೊಜೆಕ್ಟ್ ಮೈ ಸೆಲ್ಫ್ ಅಂತ. ನೀವು ಆ ವೇವ್ಗೆ ಓಟ್ ಹಾಕೋದು ಏನ್ ಹೇಳಿ, ಒಂದೇನೋ ಒಂದು ದೊಡ್ಡ ಇದು ಮಾಧ್ಯಮಗಳಲ್ಲಿ ಬಂದು ಎಲ್ಲ ಇದಾದಾಗ, ಇವನಿಗೆ ಸಪೋರ್ಟ್ ಇದೆ ಅಂತ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ಬೇಡ ಅಂತ ನಾನು ಹೇಳ್ತಿರೋದು. ಅದು ಇನ್ನೊಂದು ಬಿಗ್ಗರ್ ಇದು ನಾನು ಹೇಳ್ತಿರೋದು. ಅದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನಗನ್ನಿಸ್ತಿರೋದು ಒಂದೇನೋ ಒಂದು ಕ್ರೇಜ್ಗೋಸ್ಕರ ಓಟ್ ಹಾಕೋದ್ ಪರಿಸ್ಥಿತಿ ಬರಬಾರ್ದು, ವಿಚಾರಗಳಿಗೆ ಓಟ್ ಹಾಕಿ ಅಂತ ಹೇಳಿ. ಎಸ್, ನಿಮ್ಮ ಪ್ರಕಾರ ಸರ್ ರಾಜಕೀಯ ಅಂದ್ರೆ ಏನು ಸರ್? ನೀವೇ ಹೇಳಿದ್ರಲ್ಲ ಫಸ್ಟ್, ನೀವ್ ಹೇಳಿ. ರಾವಣ, ಜರಾಸಂಧ, ಕೀಚಕ ಹೇಳಿದ್ರಲ್ಲ, ಇವರೆಲ್ಲ ಸೇರಿ ಅಲ್ಲಿ ಅದನ್ನ ನಾವೇ ಮಾಡಿರೋದು, ಒಪ್ಕೊಬೇಕು. ನಾವ್ ಇನ್ನೊಬ್ರಿಗೆ ಬೈಬಾರ್ದು. ಫಸ್ಟ್ ಆಫ್ ಆಲ್ ನಾವ್ ಈ ತರ ಬರೀ ಬೈಕೊಂಡು ಕಾಮೆಂಟ್ಸ್ಗಳು ಹಾಕೊಂಡು ಏನ್ ಹೇಳಿ, ನನ್ನ ತಪ್ಪು ನನಗೆ ಗೊತ್ತಾಗೋದಿಲ್ಲ, ನನ್ನ ಜೀವನ ನಾನು ಉದ್ಧಾರನೂ ಮಾಡ್ಕೊಳ್ಳಲ್ಲ. ಬರೀ ಬೇರೆಯವ್ರಿಗೆ ಬೈಕೊಂಡು ನಾನು ಹಾಳಾಗಿ ಹೋಗ್ತಾ ಇರ್ತೀನಿ. ಹಂಗಾಗ್ಬಾರ್ದಲ್ವಾ? ನಾವ್ ಯಾಕೆ ರಾಜಕೀಯದವ್ರಿಗೆ ಬೈಬೇಕು? ನಾವೇ ತಾನೇ ಸೆಲೆಕ್ಟ್ ಮಾಡಿರೋದು ಅವ್ರನ್ನ. ನಾವೇ ಸೆಲೆಕ್ಟ್ ಮಾಡಿ ನಾವೇ ಬೈಕೊಂಡಿದ್ರೆ ಅಸಹ್ಯ. ಅದು ಖಂಡಿತ ಚೇಂಜ್ ಮಾಡಿ ಅವಾಗ ಕೇಳಿ. ನಿರಂತರ ಎಲೆಕ್ಷನ್ ಆಗೋ ಸಿಸ್ಟಮ್ ತನ್ನಿ. ನಿರಂತರ ಅನ್ಕೊಳ್ಳಿ, ಏನು ಸರ್ ಹಂಗಾರೆ ವರ್ಷಕ್ಕೆ ಒಂದೊಂದು ಎಲೆಕ್ಷನ್ ಅಲ್ಲಪ್ಪ. ಆ ಎಲೆಕ್ಷನ್ ಸಿಸ್ಟಮ್ನ ಚೇಂಜ್ ಆಗುತ್ತೆ. ನೆಕ್ಸ್ಟು ಟೆಕ್ನಾಲಜಿ ಬಂದರೆ ಎಲ್ಲವೂ ಈಸಿ ಆಗುತ್ತೆ. ಕೇಳಿ, ಒಂದು ನಿಮಿಷ ಹೇಳ್ತೀನಿ. ಯಾರೋ ದೊಡ್ಡವ್ರು ಹೇಳಿದ್ರು, ಯಾರೋ ಇನ್ಮೇಲೆ ಆ್ಯಪ್ ಅನ್ನೋದೇ ಇರುತ್ತೆ. 4 years ಗೊತ್ತಾ ನಿಮಗೆ? ಆ್ಯಪ್ಸ್ಗಳಿರುತ್ತೆ ಗೊತ್ತಾ ನಿಮಗೆ? ಒಂದೊಂದು ಓಪನ್ ಮಾಡ್ತಿರಲ್ಲ, ಏನೂ ಇರಲ್ಲ. ಎವ್ರಿಥಿಂಗ್ ಇಸ್ ಡ್ರಿವನ್ ಬೈ AI ಅಂತೆ. ಲೊಕೇಶನ್, ನೀವು ಲೊಕೇಶನ್ ಮ್ಯಾಪ್ ಹೊಡಿಯಬೇಕಲ್ಲ, ಇದ್ರಲ್ಲಿ ಕೇಳ್ರೆ ಅದೇ ಓಪನ್ ಆಗುತ್ತೆ. AI ಅಲ್ಲಿ ಏನು ಕೇಳ್ರೆ ಆ ಆ್ಯಪ್ಗಳು ಓಪನ್ ಆಗ್ತಾ ಇರುತ್ತೆ. ಆ್ಯಪ್ಗಳೆಲ್ಲ ಮರ್ಜಾಗಿ ಹೋಗ್ಬಿಡುತ್ತೆ ಅಂತ. ಆ ಲೆವೆಲ್ಗೆಲ್ಲ ಹೋಗ್ತಿದ್ದಾರೆ ಮುಂದೆ. ನಾವಿನ್ನೂ ಕೂಡ ಏನು ಹೇಳಿ, ಸಾರ್ ಏನೋ ಅವ್ನು CM ಆಗ್ತಾನೆ, ಇವ್ನು CM ಆಗ್ತಾನೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಪಿಟಿ ಆ್ಯಕ್ಚುಲಿ. ಸೊ ಅಯ್ಯೋ ಅನ್ಸುತ್ತೆ ಅವ್ರನ್ನ ನೋಡಿದಾಗ. ಪಾಪ ಏನೇ ಇನ್ನೂ ಮನಸ್ಥಿತಿ ಹಿಂಗಿದೆಯಲ್ಲ ಅನ್ಸುತ್ತೆ. ಸರ್, ನಿಮ್ಮ ತಯಾರಿ ಹೇಗಿದೆ ಸರ್ ಮುಂದಿನ ದಿನಕ್ಕೆ? ನಾನು 5 ವರ್ಷದಿಂದ ತಯಾರಿಲೇ ಇದ್ದೀನಿ. ಖಂಡಿತ ನಾನು ಮಾಡ್ತಾನೆ ಇದ್ದೀನಿ. ಇವಾಗ ಒಂದು ಆ್ಯಪ್ ಮಾಡಿದ್ದೀನಿ ನೋಡಿ. ಅದ್ರಲ್ಲಿ ಏನಿದೆ ಗೊತ್ತಾ? ಸಿಂಪಲ್ ಆಗಿ ನೀವು ವೋಟರ್ಸ್ ಬಂದು ಅದ್ರಲ್ಲಿ ಸೇರ್ಕೊಬಹುದು. ಆಕ್ಚುಲಿ ಪಾರ್ಟಿನೂ ಇಲ್ಲ ಅದರಲ್ಲಿ. ನೀವು ವೋಟರ್ಸ್ ಬಂದು ಸೇರ್ಕೊಂಡ್ರೆ ನಿಮ್ಮ ಕ್ಷೇತ್ರ ಹುಡುಕೊಂಡ್ರೆ ನಿಮ್ಮ ಇಶ್ಯೂಸ್ ಏನಿದ್ರು ಅದ್ರಲ್ಲಿ ರೈಸ್ ಮಾಡ್ಬೋದು. ನನ್ನ ಪ್ರಾಬ್ಲಮ್ಗಳು ಇದಿದೆ, ಎಜುಕೇಶನ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ನೀವು ಹಾಕ್ಬೋದು ಅದರಲ್ಲಿ. ನಿಮ್ಮ ಕ್ಷೇತ್ರದಿಂದ ಯಾರೋ ಒಬ್ರು ಬಂದಿದ್ರೆ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಯಾರ ನಿಂತಿದೆ ಅಥವಾ ಇಲ್ಲ ನೀವೇ ನಿಂತ್ಕೊಬೋದು. ನಿಮ್ಗೆ ಮಾಡಬೇಕು ಅಂತಿದ್ಯಾ, ನೀವೇ ಹೋಗಿ ನನ್ನ ಈ ಕ್ಷೇತ್ರ, ನಾನು ಕಾರ್ಪೊರೇಟರ್ ಆಗಬೇಕು ಅಲ್ಲಿ ಹಾಕಿ ನಿಮ್ಮನ್ನ ನಿರಂತರವಾಗಿ ಅವ್ರು ಟಚ್ಚಲ್ಲಿ ಇಟ್ಕೊತಾರೆ. ಜನಗಳಿಗೆ ಓಪನ್ ಆಗಿ ಅದರಲ್ಲಿ ಇದಿದೆ. ನಾನು ವಿಡಿಯೋ ಕಾಲ್ ಮಾಡ್ಬೇಕಾ, ನಿಮ್ಮ ಹತ್ರ ಬರ್ತೀನಿ, ನಾನು ಫೇಸ್ಬುಕ್ ನಿಮ್ಮನ್ನು ಕನೆಕ್ಟ್ ಆಗ್ತೀನಿ, ಮೆಸೇಜ್ ಬೇಕಾದ್ರೆ ಇಲ್ಲೇ ಮಾಡ್ಬೋದು. ಎವ್ರಿಥಿಂಗ್ ಒಂದು ಮೊಬೈಲಲ್ಲೇ ಇದೆ. ಯು ಕ್ಯಾನ್ ಕನೆಕ್ಟ್ ವಿತ್ ಪೀಪಲ್. ನೀವು ಅವ್ರ ಹತ್ರ ಮಾತಾಡ್ಬೋದು, ನಿಮ್ಮ ವಿಚಾರಗಳು ಹೇಳ್ಬೋದು ಅವ್ರಿಗೆ. ಅವ್ರು ನಿಮಗೆ ವೆರಿ ಗುಡ್ ಅನ್ಸರೆ ವೆರಿ ಗುಡ್ ಅಂತ ಕೊಡ್ತಾರೆ, ಸುಮಾರು ಅನ್ಸರೆ ಸುಮಾರು ಅಂತ ಕೊಡ್ತಾರೆ. ಈ ಥರ ನೀವು ಎಷ್ಟು ಮೀಟಿಂಗ್ ಮಾಡ್ತಿರ್ತೀರೋ ಅಷ್ಟು ಜನಗಳು ಅದಕ್ಕೆ ಸ್ಪಂದಿಸ್ತಾ ಹೋಗ್ತಾರೆ. ಹೈಯೆಸ್ಟ್ ಯಾರಿಗೆ ಬಂದಿರುತ್ತೋ ಆಟೋಮೆಟಿಕ್ಕಾಗಿ ನೀವು ಅಲ್ಲಿ ಗೆದ್ದಿರ್ತೀರಾ. ಅರ್ಥ ಆಯ್ತಾ? ಸೊ ಅವ್ರೋಗಿ ಎಲೆಕ್ಷನ್ ನಿಂತ್ಕೊಬೋದು. ಆ ಎಲೆಕ್ಷನ್ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೋದು. ಐ ಆಮ್ ಬ್ರಿಂಗಿಂಗ್ ದ ಪೊಲಿಟಿಕಲ್ ಪಾರ್ಟಿ ಇನ್ ಟು ಯುವರ್ ಹ್ಯಾಂಡ್ಸ್. ನಿಮ್ಮ ಕೈಯಲ್ಲಿ ತರ್ತಾ ಇದ್ದೀನಿ ಪೊಲಿಟಿಕಲ್ ಪಾರ್ಟಿನ. ನಮ್ಮಲ್ಲಿ ನಾನು ಪೊಲಿಟಿಕಲ್ ಪಾರ್ಟಿ ಇಟ್ಕೊಳ್ಳೋ ಬದಲು ನಿಮ್ಮ ಕೈಯಲ್ಲೇ ಇದೆ ನೋಡಿ ಪಾರ್ಟಿ. ಸರ್ ಇವೆಲ್ಲ ಆಗಲ್ಲ ಸರ್, ನೀನು ನೋಡೋದೂ ಇಲ್ಲ. ಅಷ್ಟೊಪ್ಪಲ್ಲ ಅದರಲ್ಲಿ ಅದಕ್ಕೇನೋ ಒಂದು ಉತ್ತಮವಾದಂಥ ಒಂದು ಸಜೆಷನ್ನೂ ಕೊಡಲ್ಲ. ಏನೋ ನಿಮ್ಮ ಏನು ಹೇಳಿ ಅದೇನು ಹೇಳ್ತಾರ, ನಿನ್ನ ಆ ಬುದ್ಧಿಶಕ್ತಿನೇ ಅಷ್ಟು ಕೀಳಾಗಿದ್ರೆ ನಾನು ಏನು ಮಾಡಲಿ? ಅಟ್ಲೀಸ್ಟ್ ಬೆಳೆಸ್ಕೊಬೇಕಲ್ವ, ನೋಡಬೇಕು ಅಥವಾ ಸಜೆಸ್ಟ್ ಮಾಡು.
ಓಕೆ ನನ್ನ ಕೆಲಸ ನಾನು ಮಾಡ್ತೀನಿ, ನೀವು ಹೇಳ್ತಿದ್ದೀರಾ ಇಲ್ಲ ರೀ ಇದೊಂದರಲ್ಲೇ ಆಗಲ್ಲ, ರೋಡ್ಗಳಿರಿ, ಖಂಡಿತ ಹೇಳ್ತೀನಿ. ನಾನು ಇಡೀ ಕರ್ನಾಟಕ ಟೂರ್ ಮಾಡ್ತೀನಪ್ಪ, ಹಳ್ಳಿಗೆ ಹೋಗ್ತೀನಿ, ಸಿಟಿಗೆ ಹೋಗ್ತೀನಿ. ದಯವಿಟ್ಟು ಮಾಡಿ ಸರ್. ಇಲ್ಲ ಖಂಡಿತ ನೋಡಿ, ಅದು ನಿಮ್ಗೆ ಎಕ್ಸೈಟ್ ಆಗುತ್ತೆ, ಅಯ್ಯೋ ಹೋದ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಅಂತ. ಅಂದ್ರೆ ಎಕ್ಸೈಟ್ ಅಂತಲ್ಲ, ಬಟ್ ಅಲ್ಲಲ್ಲ, ಯಾಕೆ ಗೊತ್ತಾ, ನಾನು ಹೇಳ್ತೀನಿ, ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಾನು ಹೋಗ್ತೀನಿ, ಕರೆಕ್ಟ್, ದೊಡ್ಡ ವಿಷಯ ಅಲ್ಲ, ನಾನು ಹೋಗೋ ಇದ್ದೀನಿ. ಹೌದು, ಓಕೆ, ಇನ್ನೊಂದ್ಸತಿ ನಿಮ್ಗೋಸ್ಕರ ಹೋಗ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ ಕೆಲಸ ನೀವು ಮಾಡ್ತೀರಾ ಅದನ್ನ ಹೇಳಿ. ಅದನ್ನ ನೋಡಿ, ಬಾ ಸರ್ ಮಾಡ್ತೀವಿ ಸರ್ ಅಂತ ಬರಲ್ಲ, ಸರ್ ಸರ್ ನೀವು ಮಾಡಿ ಸರ್ ಅಂತ ಎಕ್ಸೈಟ್ಮೆಂಟ್. ನೀವು ಮಾಡ್ತೀರಾ? ನಾನು ಮಾಡ್ತೀನಿ ಸರ್. ಮಾಡೋಣ ಸರ್, ಮಾಡಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, 4 ಜನಕ್ಕೆ ಹೇಳಿ, ಎಲ್ಲ ನಿಮ್ ಕ್ಷೇತ್ರದಲ್ಲ ಸೇರಿಸ್ಕೊಳ್ಳಿ. ನೀವೇ ಸೆಲೆಕ್ಟ್ ಮಾಡಿ ಒಬ್ಬ ಇವನ್ನ ಕಳಿಸಿ ನನ್ನ ಹತ್ರ. ಸರ್ ನೋಡಿ ಸರ್ ಇವನು ಇದು, ಅಥವಾ ನಾನೇ ನಿಂತೀನಿ ಸರ್ ಇಲ್ಲಿ, ನೋಡಿ ಸರ್ ನನಗೆ ಇದು ಕೊಡಿ ಸರ್, ನೋಡಿ ಇಷ್ಟು ಜನರ ಹತ್ರ ನಾನು ಮಾತಾಡಿದ್ದೀನಿ, ಮಾಡಿ. ನೋಬಡಿ ವಾಂಟ್ಸ್ ಟು ವರ್ಕ್, ಎವ್ರಿಬಡಿ ವಾಂಟ್ಸ್ ಸಮ್ ಚೇಂಜ್. ಏನ್ ಹೇಳಿ, ಬೈಕೊಂಡ್ ಕೂತ್ಕೊಳ್ಳೋದು ರಾಜಕೀಯದವ್ರಿಗೆ, ಅವ್ನ್ ಸರಿ ಇಲ್ಲ ರೀ, ಇವ್ನ್ ಸರಿ ಇಲ್ಲ ರೀ, ಅವ್ನ್ ಸರಿ ಇಲ್ಲ ರೀ, ಈಸಿ ಬೈಯೋದು. ಏನೋ ಅಹಂಕಾರ ನನ್ನೊಳಗಡೆ, ನಾನು ಒಬ್ನೇ ಸರಿ, ಯಾರು ಸರಿ ಇಲ್ಲ, ಅವನಿಗೇನ್ರಿ ಗೊತ್ತು. ಖಂಡಿತ ಸರ್. ಸರ್ ನೀವು ಹೇಳಿದ್ರಿ ಯೂತ್ಸು ನಿಂತ್ರೆ ಎಲ್ಲವೂ ಒಂದು ದೊಡ್ಡ ರೀತಿಯ ಮ್ಯಾಜಿಕ್ ಆಗುತ್ತೆ ಅಂತ. ನಿಮ್ಗೆ ಗೊತ್ತಿದೆಯಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ಯೂತ್ ಎಲ್ಲಿರ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ರಜೆ ಇರುತ್ತೆ, ಎಲ್ಲರೂ ಟ್ರಿಪ್ ಹಾಕೋಣ ಒಂದು ಮನಸ್ಥಿತಿ ಇದೆ. ಇಲ್ಲ ಅದು ಚೇಂಜ್ ಆಗುತ್ತಮ್ಮ. ಲೆಟ್ ಅಸ್ ಥಿಂಕ್ ಪಾಸಿಟಿವ್ಲಿ. ಖಂಡಿತ ಬರ್ತಾರೆ ಅಂತ ಹೇಳೋಣ, ಅಟ್ಲೀಸ್ಟ್ ಆ ಬರೋ ತರ ಅವರು ಮಾಡ್ಕೊಬೇಕು, ಅವ್ರು ಬರಬೇಕು, ಖಂಡಿತ ಬರ್ತಾರೆ ಅಂತ ನಾವು ಮಾತಾಡೋಣ, ಓಕೆನಾ? ಖಂಡಿತ ಯಂಗ್ಸ್ಟರ್ಸ್ ಇನ್ಮೇಲೆ ಜಾಸ್ತಿ ಬರಲಿ, ಅದನ್ನ ಫೋಟೋಗಳು ಹಾಕ್ಬೇಕು ಎಲ್ಲ ಕಡೆ. ಏನ್ ಹೇಳಿ, ನೋಡಿ ಎಷ್ಟು ಜನ ಯಂಗ್ಸ್ಟರ್ಸ್ ಬಂದು ಓಟ್ ಹಾಕ್ತಾ ಇದ್ದಾರೆ ಅಂತ. ಓಕೆ, ವಯಸ್ಸಾರ್ದು ಹಾಕಿ, ತಪ್ಪಲ್ಲ. ಒಬ್ರು ಗಾಲಿ ಚೇರಲ್ಲಿ ಕರ್ಕೊಂಡ್ಬಂದು ಅವರು ಓಟ್ ಹಾಕ್ತಿದ್ದಾರೆ ಅನ್ನೋದು ದೊಡ್ಡ ವಿಷಯನೇ. ಬಟ್ ಯಂಗ್ಸ್ಟರ್ಸ್ ಆಗ್ತಿರೋದು ಇನ್ನೂ ದೊಡ್ಡ ವಿಷಯ, ಯಾಕಂದ್ರೆ ಇವ್ರದ್ದು ಭವಿಷ್ಯ. ಕಾಲೇಜ್ ಬಂದು ನಿಂತಿರ್ಬೇಕು ಎಲೆಕ್ಷನ್ಗೆ ಓಟ್ ಹಾಕೋದಕ್ಕೆ, ಅಲ್ವಾ? ಏನಯ್ಯ ಈ ತರ ಯಂಗ್ಸ್ಟರ್ಸ್ ಓಟ್ ಹಾಕ್ತಿರೋ, ನಾವು ಬದಲಾವಣೆ ಆಗೋಗ್ಬಿಟ್ರೆ ಆಮೇಲೆ ಆ ಯಂಗ್ಸ್ಟರ್ಸ್ ಅಲ್ಲಿ ಈ ಒಂದು ಬದಲಾವಣೆ ಬಂದ್ರೆ ನಮ್ಗೆ ಏನ್ ಬೇಕು ಅಂತ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗಬೇಕು, ಏನ್ ಚೇಂಜಸ್ ಅಂತ. ಅವ್ನು ಚೇಂಜ್ ಆಗಿ ಇವನ್ ಬಂದ್ಬಿಡ್ಲಿ ಅನ್ನೋದು ಈಸಿ. ಅದಕ್ಕೆ ಮುಂಚೆ ತುಂಬಾ ಚೇಂಜಸ್ ಆಗ್ಬೇಕಲ್ಲ. ಇನ್ನೊಂದು, ವಿಜಯ್ ಅವರು ಈಸಿಯಾಗಿ ಆಗ್ಲಿಲ್ಲ. 10 ವರ್ಷಗಳಿಂದ ಜನಸೇವೆ ಮಾಡ್ಕೊಂಡು ಬಂದು, ಜನರ ಜೊತೆ ಇದ್ದು, ಜನರ ಸಮಸ್ಯೆಗಳನ್ನ ಅರಿತುಕೊಂಡು, ಎಲ್ಲೆಲ್ಲಿ ವರ್ಷ ಕಾಯ್ರಿ, ಆತರ ಇನ್ನೊಬ್ರು ಬರ್ತಾರೆ, ಆತರ ಬಂದಿದ್ದಾರೆ. ಅಲ್ಲ ಸರ್, ಆತರ ಬರ್ಬೇಕು ಅಂದ್ರೆ ಜನಸೇವೆ ಮಾಡ್ಕೊಂಡು 10 ವರ್ಷ ನಮ್ಗೆ ವಯಸ್ಸೇ ಆಗೋಗಿರುತ್ತಲ್ಲ ಸರ್. ಅಲ್ಲ, ಯು ಆರ್ ವೇಟಿಂಗ್ ಫಾರ್ ದಟ್ ಪರ್ಸನ್ ತಾನೆ. ಅಲ್ಲಲ್ಲ, ಆತರ ಬಂದಿದ್ದಾರೆ. ನಮ್ಮ ಉಪ್ಪಿ ಸರ್ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಲ್ಲ, ಇಫ್ ಯು ವಾಂಟ್ ದಟ್ ಕೈಂಡ್, ಆ ಕೈಂಡ್ ಬೇಡ ನಮ್ಗೆ. ಬಟ್ ಇಲ್ಲಿ ನಿಮ್ ಥಾಟ್ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀರಾ, ಕೇಳಿದ್ದು ಸರ್ ಈ ತರ ಇದೆ ಉಪ್ಪಿ ಸರ್. ದಟ್ಸ್ ವೈ ಬಿ ಕ್ಲಿಯರ್ ವಾಟ್ ಯು ವಾಂಟ್. ನಿಮ್ಗೆ ಅದೇ ಬೇಕು ಅಂದ್ರೆ ವೆಯ್ಟ್ ಮಾಡಿ, ವೆಯ್ಟ್ ಮಾಡ್ಬೇಕು ತಾನೆ. ಆಧಾರ ಮಾಡ್ಬೇಕಂತಿದ್ಯಾ, ಅದು ಪೇಷನ್ಸ್ ಬೇಕು. ಬರ್ಲಿ, ಒಬ್ಬ ಯಾರೋ ಬರ್ತಾನೆ, ನಮ್ಮನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ ಅನ್ನೋದು ವೆಯ್ಟ್ ಮಾಡಿ. ಇಲ್ಲ, ನಾನು ಹೇಳ್ತಿರೋದು ನಾನು ಬಂದು ಮಾಡ್ತೀನಿ ಅಂತ ಹೇಳ್ತೀನಿ, ನಾನು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನು ಮಾಡಲ್ಲ ಅಂತೂ ಎಸ್ಕೇಪ್ ಆಗ್ತಿಲ್ಲ. ಯಾರೋ ಒಬ್ರು ಹೇಳ್ತಾರೆ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ ಇವರು ಅಂತ. ಅದಕ್ಕೆ ಏನಂತೀರ ನೀವು ಅಂಥವ್ರಿಗೆ? ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಹಂಗೆ ಹೇಳಿದ್ರೆ ಕೆಲವು ಸತಿ ನಮಗೂ ಅನ್ಸುತ್ತೆ, ಏನಕ್ಕೋಸ್ಕರ ಮಾಡ್ಬೇಕಪ್ಪ ಏನೋ ಅಂತ ಅನ್ನಿಸ್ಬಾರ್ದು ಆ್ಯಕ್ಚುಲಿ. ಬಟ್ ನಾನು ಅದನ್ನು ಕಲೆ ಕೆಡಿಸ್ಕೊಳ್ಳಲ್ಲ, ನಾನು ಇದು ಮಾಡಲ್ಲ. ಅರ್ಥ ಆಯ್ತಾ? ಐ ಆಲ್ಸೋ ನೀಡ್ ಸಮ್ ಎನ್ಕರೇಜ್ಮೆಂಟ್ ಅಲ್ವಾ? ಬೇಕೋ ಬೇಡವಾ? ಇವಾಗ ನೀವೆಲ್ಲ ಬಂದು ಸಾರ್ ಮಾತಾಡ್ಬೇಕು ಸರ್ ಅಂದ್ರೆ ನಾನು ಬಂದು ಕೂತ್ಕೊಂತೀನಿ. ನಾನು ನಿಮಗೆ ಫೋನ್ ಮಾಡಿ ಬನ್ರಿ ಮಾತಾಡೋಣ ಅಂದ್ರೆ ಹೆಂಗಿರುತ್ತದು? ನಿಮ್ಮಲ್ಲಿ ಒಂದು ಇದಿದೆ, ಬರ್ತೀರಾ? ನಾನು ಅದಕ್ಕೆ ಬರ್ತೀನಿ ಎನಿ ಟೈಮ್. ನಾನು ಫ್ರೀ ಇದ್ದಾಗ ಸರ್ ಬನ್ನಿ ಯಾವಾಗಾರ ಮಾತಾಡೋಣ ಅಂತೀನಿ. ದಟ್ ಎನ್ಕರೇಜ್ಮೆಂಟ್ ಬೇಕಲ್ಲ ಪ್ರತಿಯೊಬ್ಬರಿಗೂ ಕೂಡ. ಇವಾಗ ನಿಮಗೆ ನೀವು ಬಂದ್ ಕೂಡಲೇ ಏನು ಹೇಳ್ರಿ, ನಾನು ಎಲೆಕ್ಷನ್ ನಿಂತ್ಕೊಬೇಕಾದ್ರೆ ಏನಾರ ಮಾಡಬೇಕು ಬನ್ನಿ ಅಂತ ಹೇಳಿದೆ ನಾನು. ನಿಮ್ಮೊಳಗೆ ಆ ಉತ್ಸಾಹ ಇದ್ದಾಗ ನಾನೊಂದು ಜಾಗ ಮಾಡ್ಕೊಡ್ಬೇಕು ತಾನೆ ನಿಮಗೆ. ಹೋಗ್ರಿ ಅಲ್ಲೆಲ್ಲ ಹೋಗಿ ಯಾವ್ದಾರ ಪಾರ್ಟಿಲಿ ಕೇಳಿ, ಸರ್ ಆಗಲ್ಲ ಸರ್ ಅವೆಲ್ಲ ಅಂತೀರಾ. ಪಾರ್ಟಿ ನಿಮ್ ಕೈಗೆ ಕೊಟ್ಟಿದ್ದೀನಿ, ಇದಕ್ಕಿನ್ನ ಇನ್ನೇನ್ ಬೇಕು ನಿಮ್ಗೆ? ಏನ್ರಿ, ನಾನು ಪಾರ್ಟಿ ಸ್ಥಾಪಿಸಿ ನಿಮ್ ಕೈಗೆ ಕೊಟ್ಬಿಟ್ಟಿದ್ದೀನಿ. ಇವನ್ ಐ ಆಮ್ ನಾಟ್ ಟೇಕಿಂಗ್ ಡಿಸಿಷನ್ ಫಾರ್ ದಟ್. ಎಸ್, ಯು ವಾಂಟ್ ಮೀ ಟು ಕಮ್, ಐ ಆಮ್ ಆಲ್ವೇಸ್ ರೆಡಿ. ನೀವು ನಿಂತ್ಕೊಳ್ಳಿ ಸರ್, ನಾವೆಲ್ಲ ಸಪೋರ್ಟ್ ಮಾಡಿದ್ವಿ, ಈ ಸಿಸ್ಟಮ್ ಸಪೋರ್ಟ್ ಮಾಡ್ತೀವಿ, ಬನ್ನಿ ನಿಂತ್ಕೊಂತೀನಿ, ಖಂಡಿತ ಮಾಡೋಣ ಅಲ್ವಾ ಸರ್? ಮುಂಬರುವ ಎಲೆಕ್ಷನ್ ನಲ್ಲಿ ನಿಮ್ಮ ಪಕ್ಷಕ್ಕೆ, ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಬಹುಮತ ಸಿಕ್ತು, ಸರ್ ಮಾಡುವಂತಹ ಮೊದಲ ಕೆಲಸ ಏನು? ನನ್ನನ್ನೇನು ಕೇಳ್ಬಿಡಿ, ನೀವೇ ಹೇಳಿ ಸರ್. ನೀವೇ ಹೇಳಿ ಸರ್.
ಸರ್ ಮಾಡುವಂತಹ ಕೆಲಸ, ಮೊದಲ ಕೆಲಸ ತುಂಬಾ ಇದೆ. ಏನು ಬದಲಾವಣೆ ಅದೇನು ಹೇಳಿ ಒಂದೇ ಸರ್. ಒಂದಲ್ಲ, ಕೇಳೋಣ, ಕೇಳಿ ಒಂದ್ ಹೇಳೋಣ. ನಿಮಿಷ. ಮೊದಲು ಇದೆಲ್ಲ ಹಾಕೋಣ ಸೋಷಿಯಲ್ ಕೇಳಿ ಮೀಡಿಯಾದಲ್ಲಿ. ಕೇಳಿ ಹಂಗಲ್ಲ, ಕೇಳಿ. ಫಸ್ಟ್ ಆಫ್ ಆಲ್ ಆ ಥರ ಅಲ್ಲ, ನಾನು ಬರೀ ಬಾಯಲ್ಲಿ ಹೇಳಿ ಮಾಡೋದಲ್ಲ, ತುಂಬಾ ವಿಷಯಗಳಿದಾವೆ. ಅದೇನು ಸಾಮಾನ್ಯವಾದ ವಿಷಯ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಟೆಕ್ನಾಲಜಿ ತರಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು, ಕನೆಕ್ಟಿಂಗ್ ವಿತ್ ಪೀಪಲ್ ಬಹಳ ಇಂಪಾರ್ಟೆಂಟ್. ಹೆಂಗ್ ಕನೆಕ್ಟ್ ಆಗೋಣ ಅಂತ. ಟೆಕ್ನಾಲಜಿಲಿ ಕನೆಕ್ಟ್ ಆಗ್ಬೋದು. ಅದೇ ಒಂದು ಹೇಳಿದ್ದು, ಕನೆಕ್ಟ್ ಹೆಂಗಾಗೋದು ಅಂತ. ಏನ್ರಿ ಪ್ರತಿ ಸತಿ MLA ಬಂದು ಎಲ್ಲರೂ ನಿಂತ್ಕೊಂಡು ಮಾತಾಡ್ಸಕ್ಕಾಗತ್ತೆ ರೋಡಲ್ಲಿ ಅಂತ? ಹಂಗಲ್ಲ, ದೇರ್ ಇಸ್ ಎ ಸಿಸ್ಟಮ್. ಈಗ ಗೌರ್ಮೆಂಟ್ ಇಂದ ಒಂದು ಯಾವ್ದೋ ಹೇಳ್ತಾರೆ ನಿಮ್ಗೆ ಒಂದು ಮೆಸೇಜ್, ಒಂದು ಇದು ಬರುತ್ತೆ ಗೊತ್ತಾ, ಮೊನ್ನೆ ಅಲರ್ಟ್ ಬಂದ್ ಗೊತ್ತಾ, ಟಾಪ್ ಅಂತ ನೀವೇನಿದು ಅಂತ ಇಡೀ ಇಂಡಿಯಾಗ ಅಲರ್ಟ್ ಹೋಗಿದೆ ಅದು. ದಟ್ ಸಿಸ್ಟಮ್ ಇಸ್ ದೇರ್ ಅಲ್ವಾ? ಗೌರ್ಮೆಂಟ್ ಎಲ್ಲ ಸ್ಟ್ರಕ್ಚರ್ ಇದೆ ಅಲ್ವಾ? ಹೌದು. ಸೊ ಯು ಕ್ಯಾನ್ ಕನೆಕ್ಟ್. ನಿಮ್ಮ ಏರಿಯಲ್ಲಿ ಕನೆಕ್ಟ್ ಆಗ್ಬೋದು, ನಿಮ್ಮ ಆಫೀಸಲ್ಲಿ ಕನೆಕ್ಟ್ ಆಗ್ಬೋದು, ಟೆಕ್ನಾಲಜಿಲಿ ಕನೆಕ್ಟ್ ಆಗ್ಬೋದು. ಜನರು ಕನೆಕ್ಟ್ ಆಗಬೇಕು, ಇವ್ರು ಹೇಳಬೇಕು. ದೀಸ್ ಆರ್ ಆಲ್ ಸೋ ಮೆನಿ ಥಿಂಗ್. ಫಸ್ಟ್ ಜನಗಳ ಹತ್ರ ಏನು ಬೇಕು ಅನ್ನೋದು ನಾನು ತಿಳ್ಕೊಳ್ಳೇಬೇಕು. ನಿಮ್ಗೆ ಏನು ಬೇಕು ಅಂದರೆ ನಾನು ಗೊತ್ತಿಲ್ಲ, ನಿಮ್ಗೇನೋ ನಾನು ಮಾಡ್ತೀನಿ ಅಂದರೆ ಹೆಂಗದು? ಫಸ್ಟ್ ನಿಮ್ಗೇನೋ ಏನೋ ಆರೋಗ್ಯದೇನೋ ಸಮಸ್ಯೆ ಇದೆ, ಅಥವಾ ಇನ್ನೇನೋ ಒಂದು ಸಮಸ್ಯೆ ಇದೆ, ಜಾಬ್ ಸಮಸ್ಯೆ ಇದೆ. ಐ ಶುಡ್ ಡಿಸ್ಕಸ್ ವಿತ್ ಯು ಅಲ್ವಾ? ಐ ಶುಡ್ ನೋ ವಾಟ್ ಎಕ್ಸಾಕ್ಟ್ಲಿ ಪೀಪಲ್ ವಾಂಟ್ ಅಂತ. ಅಂದ್ರೆ ಬಹುಮತ ಬಂದ ಬಳಿಕ ಒಂದು ದೊಡ್ಡ ಮಟ್ಟದ ಸಭೆ ನಡೆಸಿ, ಸಭೆ ಅಲ್ಲ, ಫಸ್ಟ್ ಆಫ್ ಆಲ್ ಲಾಟ್ ಆಫ್ ಚೇಂಜಸ್ ಇದೆ ಆಕ್ಚುಲಿ. ಟೆಕ್ನಾಲಜಿ ತಂದು, ಟೆಕ್ನಾಲಜಿ ಈಸ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ನನ್ನ ಪ್ರಕಾರ. ಇವತ್ತು ನೀವು ಕೂತ್ಕೊಂಡು ಮೊಬೈಲಲ್ಲಿ ಮಾಡ್ತೀರ, ನೀವು ಒಂದಿನ ಅನ್ಕೊಂಡಿದ್ರ ಟ್ರಾನ್ಸ್ಫರ್ ಇಲ್ಲಿಂದ ಪಟ್ ಅಂತ ನಿಮ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ, ನಾನು ಪರ್ಸ್ ತಗೊಂಬರೋ ತೆಗಿ ಅನ್ನೋದಿಲ್ಲ. ಈಗ ಆ ಥರ ಆಗಿದೆ ಅಲ್ವಾ? ನೀವು ಕನೆಕ್ಟ್ ಆಗ್ಬೋದಲ್ಲ, ಒಂದು ವಾಟ್ಸಪ್ ಮಾಡ್ಕೊಂಡ್ರೆ ನೀವು ಕನೆಕ್ಟ್ ಆಗ್ಬೋದು. ಇವಾಗ ನೀವು ಇಲ್ಲಿ ಬಂದ್ರಿ, ಏನೋ GPS ಆಗದೆ ಬಂದ್ರಿ, ನೀವು ಹುಡ್ಕೊಂಡ್ ಬಂದ್ರಿ. ಈ ಲೆವೆಲ್ಗೆ ತುಂಬಾ ಇದೆ. ನಾನು ಹೇಳ್ತಿರೋದು ತುಂಬಾ ಸಿಂಪಲ್ದು. ಆ ಥರ ಫಸ್ಟು ಈ ಥರ ಆಗಬೇಕು, ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಥರ ಆಗಬೇಕು. ನಾನು ಹೇಳಿದ್ನಲ್ಲ, ಈ ಥರ ನೀವು ಅವ್ರಿಗೆ ದುಡ್ಡು ಕೊಡೋ ಜೊತೆ ಕೆಲಸನೂ ಕೊಡೋ ಥರ ಆಗಬೇಕು. ಸಮಾಜದಲ್ಲಿ ತುಂಬ ಜನ ವಿಚಾರವಂತರಿದ್ದಾರೆ, ತುಂಬ ಜನ ಬುದ್ಧಿವಂತರುಗಳಿದ್ದಾರೆ, ಅವರಿಂದ ನಾವು ಐಡಿಯಾಸ್ ತಗೊಬೇಕು. ಆ ಥರ ಇದೆ ಸಮಾಜದಲ್ಲೆಲ್ಲ. ಇವಾಗ ನಮ್ಮ ಇರೋ ಸಿಸ್ಟಮಲ್ಲೇ ಇದ್ದಾರೆ ಎಷ್ಟೋ ಜನ. ಏನು ದೊಡ್ಡ IAS KS ಓದೋದೇನಕ್ಕೆ? ಅವರು ಎಷ್ಟು ಓದಿರ್ತಾರೆ, ಎಷ್ಟು ತಿಳ್ಕೊಂಡಿರ್ತಾರೆ. ಆ ಥಾಟ್ಸ್ ಹೊರಗೆ ಬರಬೇಕಲ್ವಾ? ಅಲ್ಲಿ ಬರೀ ದುಡ್ಡೇ ಮುಖ್ಯ ಆಗ್ಬಿಟ್ರೆ. ಸರ್, ನಿಮ್ಗೀಗ ಒಂದಷ್ಟು ಯೂತ್ಸ್ ಕನೆಕ್ಟಲ್ಲಿದ್ದಾರೆ, ಕನೆಕ್ಷನ್ ಇದೆ ನಿಮಗೆ, ಮಾತುಕತೆ ಚರ್ಚೆಗಳು, ಅವ್ರೇನೊಂದು ಹೇಳೋದು, ನೀವು ಅವ್ರಿಗೊಂದು ಹೇಳೋದು. ಆ ಯೂತ್ಗಳು ನಿಮ್ಗೆ ಏನು ಹೇಳ್ತಿದ್ದಾರೆ ಸರ್? ಯುವಕರು ನಿಮ್ಮನ್ನ ಟಚ್ ಮಾಡೋರು, ನಿಮ್ಗೆ ಸಂಪರ್ಕ ಮಾಡೋರು, ನಿಮ್ಮ ಪಕ್ಷದಲ್ಲಿ ಈಗ ದುಡಿತಾ ಎಲ್ಲರೂ ಅದೇ ಹೇಳ್ತಾರೆ, ಇದು ಕರೆಕ್ಟ್, ಇದನ್ನ ಮಾಡೋಣ, ಆಗತ್ತೆ, ಇದೊಂದಿನ ಏನ್ ಹೇಳಿ, ಇದು ಆಗತ್ತೆ, ಖಂಡಿತ ಆಗತ್ತೆ, ಎಲ್ಲರಿಗೂ ಬೇಕು ಅನ್ಸಿದೆ. ಬಿಟ್ಬಿಡಿ, ಯೂತ್ಸ್ ಬಿಟ್ಬಿಡಿ. ನೀವು ನಂಬಲ್ಲ, ನಿಮ್ಗೆ ಯಾರೋ ಕೋರ್ಟ್ ಜಡ್ಜ್ಗಳು ಮನೆಗೆ ಯಾರನ್ನೋ ಕಳಿಸ್ತಾರೆ, ಯಾವಾಗಾರ ಒಂದ್ಸತಿ ಮೀಟ್ ಮಾಡಿ ಮಾತಾಡೋಣ ಅಂತ. ದೊಡ್ಡ ದೊಡ್ಡ ಆಫೀಸರ್ಸ್ ಇದು ಮಾಡ್ತಾರೆ, ತುಂಬಾ ದೊಡ್ಡ ಸ್ಥಾನದಲ್ಲಿರೋರು. ಪ್ರತಿಯೊಬ್ಬರು ಹೇಳ್ತಾರೆ, ಇಲ್ಲ ನೀವು ಹೇಳ್ತಿರೋ ಚೆನ್ನಾಗಿದೆ, ಅದು ಏನಾರ ಬರಬೇಕು, ಏನಾರ ಮಾಡ್ಬೇಕು, ಏನಾರ ಮಾಡಿ. ಎಲ್ಲರಿಗೂ ಆಸೆ ಏನು ಗೊತ್ತಾ? ಬೇಗ ಬರಲಿ ಅನ್ನೋದಕ್ಕೋಸ್ಕರ. ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ, ಬಟ್ ಅದು ಬೇಗ ಬರ್ಬೇಕಲ್ಲ. ಅಧಿಕಾರಕ್ಕೆ ಬಂದ್ರೆ ಇದೆಲ್ಲ ಮಾಡ್ಬೋದು, ಅಧಿಕಾರಕ್ಕೆ ಬರಕ್ಕೆ ಏನ್ ಬೇಕೋ ಯೋಚನೆ ಮಾಡಿ ಅಂತ. ಅವಾಗ ಈ ದಾರಿ ಹಿಡಿಬೇಕಾಗತ್ತೆ. ಬಣ್ಣ ಹಚ್ಚಿ ಸಿನಿಮಾ ಮಾಡಿದಷ್ಟು ಈಸಿ ಅಲ್ಲ ರಾಜಕೀಯ ಅಂತ ಕೂಡ ನಿಮ್ಮನ್ನ ಕಾಲೆಳಿತಾರೆ, ಮಾತಾಡ್ತಾರೆ. ಬಣ್ಣ ಹಚ್ಚಿ ಸಿನಿಮಾ ಮಾಡೋದು ಯಾವ್ದು ಈಸಿ ಅಲ್ಲ. ಹೇಳೋ ವ್ಯಕ್ತಿಗಳಿದಾರಲ್ಲ, ಅವರೆಲ್ಲ ಒಂದ್ ಕಡೆ ಕೆಲಸ ಮಾಡ್ತಾರಲ್ಲ, ಅದು ಈಸಿ ಅಲ್ಲ. ಎಲ್ಲದರಲ್ಲೂ ಪರಿಶ್ರಮ ಇದೆ, ಎಲ್ಲದರಲ್ಲೂ ಶ್ರದ್ಧೆ ಇರಬೇಕು, ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇರಬೇಕು. ಯಾವ ಹುದ್ದೆನೂ ಕೂಡ ಕಡಿಮೆ ಜಾಸ್ತಿ ಅಂತಿಲ್ಲ ಅಲ್ವಾ? ಬಟ್ ಆತರ ನಿಮ್ಗೆ ಹೇಳಿದಾರಲ್ಲ ಸರ್, ನಿಮ್ಗೂ ಗೊತ್ತು ಅಂತವ್ರಿಗೆ. ಹೇಳೋರು ಹೇಳ್ತಾರೆ, ಇವ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಅಂತವ್ರು ಇದ್ದೇ ಇರ್ತಾರೆ. ನಿಮ್ಗೆ ಏನ್ ಹೇಳಿ, ನೀವು ಇದನ್ನ ಬದಲಾಯಿಸಕ್ಕೆ ಆಗಲ್ಲ. ಕೆಲವ್ರು ಹಂಗೆ ಇರ್ತಾರೆ, ಕೆಲವ್ರು ನೆಗೆಟಿವ್ ಮೈಂಡ್ ಸೆಟ್ ಯಾವ ಲೆವೆಲ್ಗೆ ಇರೋದು, ಏನ್ ಹೇಳೋರು ಅದಕ್ಕೊಂದು ಮಾತಾಡ್ತಾರೆ. ಹೌದಲ್ವಾ, ನೋಡೋಣ ಈ ತರ ಚೇಂಜಸ್ ಬಯಸೋಣ, ಒಪ್ಕೊಂಡಂಗ ಆಗ್ಬಿಡುತ್ತಲ್ಲ ಅದು. ನನಗೇನ್ ತಲೆ ಇಲ್ವಾ, ನನ್ಗೇನ್ ಗೊತ್ತಿಲ್ವಾ, ಅವ್ನು ಯಾರ ಹೇಳೋದು, ನಾನೇನ್ ಕೇಳೋದು, ನಮಗ್ ಗೊತ್ತಿಲ್ವಾ ಅಂತ. ಅದು ಏನ್ ಹೇಳಿ, ಒಂದು ಚೆನ್ನಾಗಿತ್ತು ಆಕ್ಚುಲಿ. ಅವಳು ಒಂದ್ ಕಡೆ ಬರ್ದಿದ್ದೆ, ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ ಅಂತ. ಫಸ್ಟ್ ಅಜ್ಞಾನದಿಂದನೇ ಅಹಂಕಾರ ಬರೋದು. ಈಗ ನನ್ಗೆಲ್ಲ ಗೊತ್ತು ಅಂತ ನಾ ಮಾತಾಡೋಕೆ ಶುರು ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ಗೊತ್ತಿರೋರು ಇದರಲ್ಲಿ ಯಾರು ಕೂಡ ಫಸ್ಟ್ ಟೈಮ್ CM ಆದವ್ರಿಗೆ ಅನುಭವ ಇರಲ್ಲ. ವಿಜಯ್ ಅವರು ಕೂಡ ಫಸ್ಟ್ ಟೈಮೇ ಆಗಿದ್ದಾರೆ. ಬಟ್ ಅಲ್ಲಿ ಒಂದು ಸ್ಟ್ರಕ್ಚರೇ ಇದೆ. ಏನ್ ಹೇಳಿ, ಚೀಫ್ ಸೆಕ್ರೆಟರಿಗಳಿರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, PhD ಹೋಲ್ಡರ್ಸ್ ಇರ್ತಾರೆ. ಇಟ್ ಇಸ್ ಎ ಬಿಗ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಹಿ ಹ್ಯಾಸ್ ಟು ಟೇಕ್ ಡಿಸಿಷನ್ಸ್ ಅಷ್ಟೇ. ನೋಡಿ, ಇದು ಚೆನ್ನಾಗಿದೆ, ಇದು ಹಿಂಗೆ ಮಾಡ್ರೆ ಚೆನ್ನಾಗಿರೋದು, ಹಿಂಗೆ ನಾನು ಈ ಥರ ಅನ್ಕೊಂಡಿದ್ದೀನಿ ಜನಕ್ಕೆ ಮಾಡಬೇಕು ಅಂತ.
ನಾನು ಕಾಲೇಜಸ್ ಹಿಂಗೆ ಮಾಡಬೇಕು, ಹೆಲ್ತ್ನ ಈ ಥರ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅವ್ರು ಹೇಳಿದಾಗ ಅದಕ್ಕೆ 1000 ಸಜೆಷನ್ನು, 1000 ಇದು ಪ್ಲಾನಿಂಗ್ ಎಲ್ಲ ಇರುತ್ತೆ ಸರ್. ನನಗೆ ಹೇಳಿ ಅದಕ್ಕೆ ಒಬ್ರು ಯಾರೋ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ಇಲ್ಲಿ ಬುದ್ಧಿವಂತರುಗಳು ಬೇಕಾಗಿಲ್ಲ. ಇಲ್ಲಿ ಈ ಸಿಸ್ಟಮ್ ಅಲ್ಲಿ, ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಬುದ್ಧಿವಂತರು ಬೇಕಾಗಿರೋದು ಎಲ್ಲಿ, ವಿದ್ಯೆ ಬೇಕಾಗಿರೋದು ಎಲ್ಲಿ. ಕಾನ್ಸ್ಟಿಟ್ಯೂಷನ್ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. IAS, KIS, ಇಂಜಿನಿಯರ್ಸು ಎಲ್ಲ ಎಜುಕೇಟೆಡ್ಸ್ನ ಅಲ್ಲಿ ಇಟ್ಟಿದ್ದಾರೆ. ಏನ್ ಹೇಳಿ, ಬ್ಯೂರೋಕ್ರಸಿ ಅಂತ ಮಾಡಿ, ಸ್ಟೀಲ್ ಸ್ಟ್ರಕ್ಚರ್. ಬಟ್ ಇಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು. ಅವ್ನು ವಿದ್ಯೆ ಹೇಳ್ದಿರೋ ಪರವಾಗಿಲ್ಲಪ್ಪ ನಿತ್ಕೋ ಅಂತ ಹೇಳಿದ್ದಾರೆ. ಎಷ್ಟು ಅದ್ಭುತವಾದ ಕಾನ್ಸ್ಟಿಟ್ಯೂಷನ್. ಯಾಕೆ ಹೇಳಿದ್ದಾರೆ? ಇವನ್ ಕೆಲಸ ಏನಿದ್ರು ಜನರಿಂದ ಇವ್ರಿಗೆ ಸಂಪರ್ಕ ಮಾಡೋ ಕೆಲಸ ಅಷ್ಟೇ. ಇಲ್ಲಿ ನಮಗ್ ಬೇಕಿರೋದು ಬುದ್ಧಿವಂತರಲ್ಲ, ಒಳ್ಳೆತನ ಬೇಕು. ನಿಮ್ಗೆ ಬುದ್ಧಿವಂತರು ಕೋಟಿ ಜನ ಇದ್ದಾರೆ ಇವಾಗ, ಎಲ್ಲರಿಗೂ ಗೊತ್ತಿದೆ ಎಲ್ಲವೂ. ಒಳ್ಳೆಯವನ್ನ ಹುಡುಕಿ ಒಬ್ಬನ್ನ, ಒಳ್ಳೆತನ ಅನ್ನೋದಿದೆಯಲ್ಲ, ಬಹಳ ಕಷ್ಟ ಅದು ಸಿಗೋದು. ಇಷ್ಟು ನೇಮು, ಫೇಮು, ಜನರ ಪ್ರೀತಿ, ನಾವೆಲ್ಲೇ ಹೋದ್ರೂ ಕೂಡ ಆಯ್ತು, ಇವತ್ತಿಗೂ ಕೂಡ ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಹೊಗಳ್ತಾರೆ. ನಿಮ್ಮನ್ನ ದೇವರು ಒಂಥರ ಪೂಜೆ ಮಾಡೋರಿದ್ದಾರೆ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಕಾಲ್ ಮಾಡಿದೆ ಒಂದು ರಾತ್ರಿ, ಯಾರೋ ನಿಮ್ಮ ಅಭಿಮಾನಿ ಸಿಕ್ಕೆ, ನೀವು ಅದು ಫೋನ್ ಎತ್ತಿಲ್ಲ. ಬಟ್ ಅವ್ರು ಯಾವ ಲೆವೆಲ್ ನಿಮ್ಮನ್ನ ಆರಾಧಿಸ್ತಾರೆ ಅಂದ್ರೆ ನೀವೇ ದೇವರು ಅವ್ರ ಲೈಫಲ್ಲಿ. ಆ ಥರ ನನಗೆ ಅವರು ದೇವರು. ಹೇಳಿ ಒಂದ್ ನಿಮಿಷ, ಒಂದು ನನಗೆ ಗೊತ್ತಿದೆ ಏನಂದ್ರೆ, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಆಕ್ಚುಲಿ. ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಇವಾಗ ನನಗೂ ಇವಾಗ ಫಸ್ಟ್ ಬರ್ಬೇಕಾದ್ರೆ ಇಂಟರ್ವ್ಯೂಗೆ ಏನ್ ಮಾತಾಡ್ಲಿ, ಅವ್ರು ಏನ್ ಕೇಳ್ತಾರೆ, ಸೊ ನಾನೇ ಕೇಳ್ಬೇಕು ಅನ್ನಿಸ್ತು ನನಗೆ. ನನಗೆ ಹೇಳೋದಲ್ಲ ನನಗೆ ಇವಾಗ, ನಾನು ಕೇಳ್ಬೇಕು ನಿಜವಾಗ್ಲೂ. ಯಾಕಂದ್ರೆ ನೀವು ಯಂಗ್ಸ್ಟರ್ಸ್, ನೀವ್ ಹೇಳ್ತೀರಾ ಸರ್ ನನಗೆ ಈ ಬದಲಾವಣೆ ಬೇಕು, ಈ ತರ ಚೇಂಜ್. ನೋಡಿ ಎಷ್ಟು ಹೇಳಿದ್ರಿ ನೋಡಿ, ನೀವೇ ಹೇಳಿದ್ರಿ ಇದು ಚೇಂಜ್ ಆಗ್ಬೇಕು, ಇದು ಚೇಂಜ್ ಆಗ್ಬೇಕು, ಇದು ಚೇಂಜ್ ಆಗ್ಬೇಕಾದ್ರೆ ಇದು ಚೇಂಜ್ ಆಗ್ಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ನಂಗೆ ಅದೊಂದು ಯಾವತ್ತೂ ಕಾಡುತ್ತೆ. ಈ ಕಾಮಗಾರಿ ಅಂತ ಒಂದಷ್ಟು ಹಣ ಬಿಡುಗಡೆ ಆಗುತ್ತೆ. ಆ ಹಣ ನಿಜಕ್ಕೂ ಅಲ್ಲಿ ಯಾವತ್ತೂ ಕೂಡ ಅದು ಕಂಪ್ಲೀಟ್ ಅಲ್ಲಿಗೆ ಆಗದೇ ಇಲ್ಲ. ಒಂದು ರಸ್ತೆ ಅಂತ ಬಂದರೆ, ಯಾವುದೋ ಒಂದು ಕಟ್ಟಡ, ಸರ್ಕಾರಿ ಯಾವುದೋ ಒಂದು ಆಸ್ಪತ್ರೆ ಕಟ್ಟಿಸ್ತಾ ಇದೀವಿ ಅಥವಾ ಒಂದು ರಸ್ತೆ ಅಂತ ಬಂದಾಗ ನಿಜಕ್ಕೂ ಆ ಕಂಪ್ಲೀಟ್ ಹಣ ಅಲ್ಲಿ ಬಳಕೆ ಆಗುತ್ತಾ? ಆಗಲ್ಲ ಅಂತ ಗೊತ್ತು. ಯಾಕೆ ಯಾಕೆ ಅಂತ ನೋಡಿ, ಅಲ್ಲಿ ನಿಲ್ಸ್ಬಿಡ್ಬೇಡಿ. ಏನ್ ಹೇಳಿ, ಅಲ್ಲಿ ನಿಲ್ಸದ್ ಕೂಡಲೇ ಬೈತೀರಾ ಅಷ್ಟೇ. ಕಾಮಗಾರಿ ನಾವು ಅದನ್ನ ಕೆದಕಿದ್ರೆ ನಮ್ಗೆ ಉತ್ತರನೂ ಸಿಗಲ್ಲ. ಇಲ್ಲ ಸಿಗುತ್ತೆ, ನೀವು ಹುಡುಕಿಲ್ಲ ಅಷ್ಟೇ. ಇಲ್ಲ ನಾವೇ ಲೆಟ್ ಅಸ್ ಎಕ್ಸ್ಪ್ಲೋರ್. ಒಂದು ಕಳಪೆ ಕಾಮಗಾರಿ ನಿಂತೋಗಿದೆ, ಏನಕ್ಕೆ ಅಂತ ವಿಚಾರಿಸಿ. ಅವ್ನು ಯಾರೋ ಸರಿ ಇಲ್ಲ, ಮೋಸ ಮಾಡ್ಬಿಟ್ಟಿದ್ದಾನೆ, ಇದು ಸ್ಟ್ರೈಟ್ ಆನ್ಸರ್, ನನಗೆ ಆನ್ಸರ್ ಸಿಕ್ಬಿಟ್ಟಿದೆ, ಯಾರು ಸರಿ ಇಲ್ಲ, ಇಲ್ಲೆಲ್ಲ ಡಬ್ಬಾಗಳು ಅಂತ ಬೈಯೋದು ಒಂದು. ಸ್ವಲ್ಪ ವಿಚಾರಿಸಿ ಅವ್ನಿಗೇನ್ ಪ್ರಾಬ್ಲಮ್ ಆಗಿದೆ, ಅಲ್ಲಿರೋ ಕಾಂಟ್ರಾಕ್ಟರ್ ಆಗ್ಲಿ, ಇಂಜಿನಿಯರ್, ಅವ್ರಿಗೇನು ಹಾಳು ಮಾಡ್ಬೇಕು ಅಂತಿಲ್ಲ. ಕೇಳಿ ಒಂದ್ ನಿಮಿಷ, ಅವ್ರಿಗೇನು ಯಾರಿಗೂ ಈ ದೇಶನ ಹಾಳು ಮಾಡ್ಬೇಕು ಅಂತಿಲ್ಲ. ಅವ್ರಿಗೂ ಗೊತ್ತು ನಾವು ಈ ರೋಡಲ್ಲಿ ಓಡಾಡ್ತೀವಿ ಅಂತ. ಏನೇಳಿ, ನಾವು ಈಸಿಯಾಗಿ ಹೇಳ್ಬಿಡಿ ಅವ್ನು ಸರಿ ಇಲ್ಲ. ಇಲ್ಲಪ್ಪ ಹಂಗೆ ಹೇಳ್ಬೇಡ, ಒಂಚೂರು ವಿಚಾರ ಅವ್ರಿಗೂ ಅವಕಾಶ ಕೊಡಿ. ಅವ್ನು ಕೇಳಿ ನೋಡಿ, ಸರ್ ಫಂಡ್ಸ್ ಬಂದಿಲ್ಲ ಸರ್ ಅಂತಾನೆ. ಸರ್ ಫಂಡ್ಸ್ ಬಂದ್ರೆ ಆಗತ್ತಾ ಸರ್? ಫಂಡ್ಸ್ ಬರ್ಬೇಕಾರಲ್ಲ 30% 40% ಕೊಡಬೇಕು, ಕೇಳಿ ಕೊಡಬೇಕು ಅಂತಾನೆ. ಅಲ್ಲ ಅವ್ನು ಕೆಲಸ ಮಾಡಿಸ್ಬೇಕು, ದುಡ್ಡು ಖರ್ಚಾಗತ್ತೆ. ಏನ್ ಹೇಳಿ, ಅವ್ರದ್ದೊಂದು ಲಾಭ ಇಟ್ಕೊಂಡು ಮಾಡಿರ್ತಾರೆ. ನೀವು ಮೇಜರ್ ಅಲ್ಲೇ ಕೊಡ್ಬೇಕು, ಯಾಕೆ ಅಲ್ಲಿ ಕೊಡಬೇಡ್ರಿ ಅಂದ್ರೆ ನಿಮ್ ಕೆಲಸನೇ ಸಿಗಲ್ಲ. ಯಾರಿಗೆ ಕೊಡಬೇಕು ಅಲ್ಲಿ ಅವ್ರನ್ನ ಬೈತೀವಿ ನಾವು ಎಲ್ಲ. ರೀ ಕರಪ್ಷನ್ ರೀ, ಇಲ್ಲಿ ಮೇಲಿರಲ್ಲ. ಅವ್ನು ಯಾಕೆ ಕೇಳ್ತಾನೆ ಅಂತ ಯೋಚನೆ ಮಾಡಿ. ಎಲ್ಲದಕ್ಕೂ ಒಂದು ಕ್ವಶನ್ ಆಗ್ತಾ ಹೋಗಿ, ಯಾಕೆ ಹೇಳಿ, ಅವ್ನು ಖರ್ಚು ಮಾಡಿರ್ತಾನೆ ಪಾಪ. ಮಾಡೋ ಕೆಲಸ ಬಿಟ್ಬಿಡೋರೆಲ್ಲ ನನ್ನ ಜೊತೆಗೆ ನಾನು ಕೇಳ್ತೀನಿ ಅಂದ್ರು, ನನ್ನ ಜೊತೆ ಮಾಡೋ ಕೆಲಸ ಬಿಟ್ಟೆಲ್ಲ ಬರ್ತಾರೆ ಸರ್. ನಾನು ಒಬ್ಳೆ ಕೇಳಿ ಹುಚ್ಚೆ. ಅಲ್ಲ ಕೇಳಿ ಅಂದ್ರೆ ನೀವು ಹೋಗಿ ಅವ್ರ ಮನೆ ಹತ್ರ ಕೇಳ್ಬೇಡಿ. ನಿಮ್ಗೆ ಆನ್ಸರ್ ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳ್ತಿರೋದು. ನೋಬಡಿ ವಾಂಟ್ಸ್ ಟು ಫೈಂಡ್ ಔಟ್ ಆನ್ಸರ್ಸ್. ಎವ್ರಿಬಡಿ ಹ್ಯಾಸ್ ಗಾಟ್ 101 ಕ್ವಶನ್ಸ್. ಆನ್ಸರ್ ಗೊತ್ತಿರೋದು ಬೈಯೋದು ಅಷ್ಟೇ ನಮಗೆ. ಇದೆರಡೇ ನಮಗೆ ಗೊತ್ತಿರೋದು. 100 ಕ್ವಶನ್ ನನ್ನ ಹತ್ರ ಇದೆ, ನಾನು ಬುದ್ಧಿವಂತ. ಆನ್ಸರ್ ಏನು ಗೊತ್ತಾ? ಸರಿ ಇಲ್ಲ ನನ್ನ ಮಗ, ಇವ್ರು ಸರಿ ಇಲ್ಲ, ಅವ್ನು ಸರಿ ಇಲ್ಲ. ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡಪ್ಪ. ಅವ್ನು ಯಾಕೆ ಕರಪ್ಟ್ ಆಗಿದ್ದಾನೆ, ಅದ್ರ ಮೇಲಿನ ಸಿಸ್ಟಮ್ ಕರಪ್ಟ್ ಆಗಿದೆ. ಅವ್ನು ಯಾಕೆ ಕರಪ್ಟ್ ಆಗಿದೆ, ಅದ್ರ ಮೇಲೆ ಕರಪ್ಟ್ ಆಗಿದೆ. ಅವ್ರು ಯಾಕೆ ಕರಪ್ಟ್ ಆಗಿದೆ, ನಾನೇ ಮಾಡಿರೋದು ಆ ಕರಪ್ಷನ್ನ. ನನ್ನ ಆಯ್ಕೆನೇ ನಾನು ಹಂಗೆ ಮಾಡಿದ್ದೀನಿ. ಯಾಕೆ ನಾನು ಕರಪ್ಟ್ ಒಂದು ಮಾಡಿಲ್ಲ ಸರ್. ಅವನ ಹತ್ರ ಖರ್ಚು ಮಾಡಿಸಿದ್ಯಲ್ಲಪ್ಪ ನೀನು ದುಡ್ಡನ್ನ. ಖರ್ಚು ಮಾಡಿದ್ರೆ ನೀನು ಎಲೆಕ್ಟ್ ಮಾಡ್ತೀಯಾ? ಹಣ ಖರ್ಚು ಮಾಡಿದ್ರೆ ನೀನು ಎಲೆಕ್ಷನ್ ಮಾಡೋ ಅಂತ ಒಂದು ಸಿಸ್ಟಮ್ ತಂದಿದ್ಯಾ? ತೋರಿಸು, ಒಂದ್ಸತಿ ತೋರಿಸು, ಅವಾಗ ಒಪ್ಕೊಂತೀನಿ, ಸೆಲ್ಯೂಟ್ ಹೊಡಿತೀನಿ. ಸರ್ ಅದು ಹೆಂಗಾಗತ್ತೆ ಅಂದರೆ, ನೀನು ಮಾಡಬೇಕಪ್ಪ, ನೀನು ಮಾಡಬೇಕಲ್ಲ. ನೀನು ಅಂಥವ್ರಿಗೆ ಓಟ್ ಹಾಕು. ಪ್ರಚಾರ ಇದ್ದರೆ ಓಟ್ ಹಾಕ್ತೀನಿ. ಎಲ್ಲ 100 ಜನ ಅಂತೀರಿ, ನಾನು ಓಟ್ ಹಾಕ್ತೀನಿ ಅಂದರೆ ವಾಟ್ ಆರ್ ಯು ಆರ್ ಎಲ್ಲಿದೆ ನೀವು ಡಿಫ್ರೆಂಟ್? ಹೆಂಗಾಗ್ತೀರಾ ನೀವು? ಆದರೂ ಕೂಡ ಪ್ರಚಾರ ಇಲ್ಲ, ನಾವಲ್ಲಿ ನಿಂತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಸರ್. ಅದು ಗೊತ್ತಾಗಕ್ಕೆ ನೀವು 1000 ಮಾಧ್ಯಮ ಇದೆ, ಗೊತ್ತಾಗದೆ ಏನಿಲ್ಲ. ನಾನು ಬಯಸಿದ್ರೆ ತಿಳ್ಕೊಬೇಕು, ನನ್ನ ಏರಿಯಲ್ಲಿ ಎಷ್ಟು ಜನ ನಿಂತಿಯೋ ನನಗೆ ಗೊತ್ತಾಗತ್ತೆ. ಈಗ 50 1 ರೂಪಾಯಿ ಇಸ್ಕೊಂಡು ಯಾರೋ ಮಂಡ್ಯದಿಂದ ಒಬ್ರು ನಿಂತಿದ್ರು. ಎಷ್ಟು ಸೇವೆ ಮಾಡಿದಾರೆ ಅವರು ಹೇಳಿ? ಎಷ್ಟು ಸೇವೆ ಮಾಡಿದ್ದಾರೆ? 1 ರೂಪಾಯಿ 50 ಪೈಸೆನ ಇಸ್ಕೊಂಡು ಎಷ್ಟೋ ಜನಕ್ಕೆ ಅವರು ಮೆಡಿಕಲ್ ಸರ್ವಿಸ್ ಕೊಟ್ಟಿದ್ದಾರೆ. ಅವ್ರು ನಿಂತಿರೋದು ಗೊತ್ತಿಲ್ವಾ? ಗೊತ್ತಿರುತ್ತೆ. ಶಿವರಾಮ್ ಕಾರಂತರು ನಿಂತು ಕೂಡ ಅವ್ರನ್ನ ಸೋಲ್ಸಿದ್ರು, ಗೊತ್ತಾ?
ಸುಮ್ಮನೆ ಹೇಳ್ಬೇಡಿ ಗೊತ್ತಿಲ್ಲ ಸರ್, ನಾವು ಇದೆಲ್ಲ ಎಸ್ಕೇಪಿಸ್ಟ್ಗಳು ನಾವು ಅಷ್ಟೇ. ಏನು ಹೇಳಿ, ನಾನು ಕರೆಕ್ಟು ಅನ್ನೋದು ಅಲ್ಟಿಮೇಟ್ ಆನ್ಸರ್. ಈ ದೇಶದಲ್ಲಿರೋ ಪ್ರತಿಯೊಬ್ಬನು ಕರೆಕ್ಟೇ, ಬೇರೆಯವನು ತಪ್ಪಷ್ಟೇ. ನಾನು ಕರೆಕ್ಟು, ನೀವು ಸರಿ ಇಲ್ಲ. ಓಕೆ, ವಿ ಆರ್ ಅಕ್ಸೆಪ್ಟೆಡ್. ನಾನು ಸರಿ ಇಲ್ಲಪ್ಪ, ನೀವೇ ಕರೆಕ್ಟು. ಯು ಆರ್ ರನ್ನಿಂಗ್ ಇನ್ ದಿಸ್ ಸಿಸ್ಟಮ್, ಇಟ್ ಈಸ್ ಗುಡ್, ಗೋ ಹೆಡ್. ಓಕೆ ಸರ್, ನಿಮ್ಮ ವಿಚಾರಗಳನ್ನು ಮೇಡಮ್ ಏನಂದ್ರೆ ಪ್ರಿಯಾಂಕಾ ಮೇಡಮ್ ಯಾವ ರೀತಿ ಒಪ್ಕೋತಾರೆ ಅಂತ ಹೇಳಿ ಚರ್ಚೆ ಮಾಡ್ತೀರಾ ಸರ್? ಇಲ್ಲ, ನಾವು ಚರ್ಚೆ ತುಂಬಾ ಮಾಡ್ತೀವಿ. ಮಕ್ಕಳ ಜೊತೆನೂ ಮಾಡ್ತೀನಿ, ನಾನು ಎಲ್ಲರ ಜೊತೆನೂ ಮಾಡ್ತೀನಿ. ಎಲ್ಲರೂ ಕರೆಕ್ಟು ಅಂತಾರೆ, ಬಟ್ ಇಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡು ಅಂತ ನಾನು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ ಪಬ್ಲಿಸಿಟಿ. ಓಕೆ, ಇದು ನನ್ನ ಒಂದು ರೀತಿ ಪಬ್ಲಿಸಿಟಿ. ಇನ್ನೊಂದು, ನಾನು ಜನರ ಹತ್ರ ಹೋಗಿ ಸಂಪರ್ಕ ಮಾಡಿ ಅದನ್ನೂ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ, ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಇದು ಮಾಡ್ತೀನಿ. ಖರ್ಚು ಮಾಡ್ತೀನಿ. ಏನು ಹೇಳಿ, ನಾನು ಅದನ್ನು ಬಯಸೋದು ಇಲ್ಲ ವಾಪಸ್ಸು. ಕೇಳಿ ಎಷ್ಟು ಖರ್ಚು ಮಾಡೋಕ್ಕೋ ಅಷ್ಟು ಮಾಡ್ತೀನಿ. ನಾನು ಒಂದೇ 100 ಕೋಟಿ ಖರ್ಚು ಮಾಡು ಅಂದರೆ ನಾನು ಎಷ್ಟು ಬಯಸ್ತೀನಿ ನೆಕ್ಸ್ಟು? ಹಂಗಾಗಲ್ಲ. ನನ್ನ ಕೈಲಾದಷ್ಟು ನಾನು ಖರ್ಚು ಮಾಡ್ತೀನಿ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನನ್ಗೆ ಅರ್ಧ ಆಮೇಲೆ ಅದರಿಂದ ನಾನು ಎಕ್ಸ್ಪೆಕ್ಟು ಮಾಡ್ತಾ ಇಲ್ಲ, ನಾನು ಏನೋ ಆಗಬೇಕು ಅಂತಲೂ ಬಯಸ್ತಾ ಇಲ್ಲ. ನೋಡೋಣ, ಅದನ್ನು ಅವ್ರು ಬಯಸ್ಬೇಕು. ಆ್ಯಕ್ಚುಲಿ ಜನ ಬಯಸ್ಬೇಕು. ಆ್ಯಕ್ಚುಲಿ ನೀವು ನನ್ನ ಮನೆಗೆ ಕರಿಬೇಕು, ನಾನು ನಿಮ್ಮ ಮನೆಗೆ ಬರಬೇಕು ಅಲ್ವಾ? ಹೌದು ಸರ್. ಸರ್, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂತಹ ಒಂದು ಅದ್ಭುತ ಕಲಾವಿದ, ನಿರ್ದೇಶಕರಾಗಿ, ನಟನಾಗಿ, ನಿರ್ಮಾಪಕರಾಗಿ, ಹಾಡು ಎಲ್ಲ ಸಿನಿಮಾ ಅಂತ ಬಂದರೆ ಎಲ್ಲ ರೀತಿಯಲ್ಲೂ ವರ್ಕ್ ಮಾಡಿದ್ದೀರಾ. 35ಕ್ಕೂ ಹೆಚ್ಚು ವರ್ಷಗಳಾಗಿದೆ. ಹೇಗಿದೆ ಸರ್ ಫೀಲು? ಅದು ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ದಟ್ ಈಸ್ ಒಂದು ನಮ್ಮದೇ ಆದಂಥ ಒಂದು ಜಗತ್ತದು. ನಾವೇನೋ ಕತೆಗಳು ಅನ್ಕೊಂತೀವಿ, ಇದರಲ್ಲೇನೋ ಹೇಳ್ಬೇಕು ಅನ್ಕೊಂತೀವಿ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ಈಗಲೂ ಒಂದು 2-3 ಸ್ಕ್ರಿಪ್ಟ್ ಡಿಸ್ಕಷನ್ಗಳು ನಡೀತಾ ಇದೆ. ನೋಡೋಣ. ಪ್ರೆಸೆಂಟ್ ಸಿನಿಮಾ ಕನ್ನಡ ಅಷ್ಟೇ ಅಲ್ಲ, ಬೇರೆ ಇಂಡಸ್ಟ್ರಿಗಳಲ್ಲೂ ಕೂಡ ಹೌದು, 2-3 ತೆಲುಗುನು ಇದೆ. ಅದು ಡಿಸ್ಕಷನ್ ಆಗೆಲ್ಲ ಫೈನಲೈಸ್ ಆಗಿದೆ. ಡೇಟ್ಸ್ ಕೊಡಬೇಕು, ನೋಡ್ತಾ ಇದ್ದೀನಿ. ಇವಾಗ ಡೇಟ್ಸ್ ಕೊಡೋದಾ, ಇದೇನು ಇದು ಮಾಡೋದಾ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಿಂತು ಬಿಡಿ ಸರ್. ಇಲ್ಲ, ಇದು ಖಂಡಿತ ನಾನು ಟೈಮ್ ಇರೋವಾಗೆಲ್ಲ ಮಾಡ್ತೀನಿ. ಆದಷ್ಟು ನಾನು ಕಡಿಮೆನೂ ಮಾಡ್ತೀನಿ ಆ್ಯಕ್ಚುಲಿ. ಯಾಕಂದರೆ ಬಿಕಾಸ್ ಐ ಆಲ್ಸೋ ನೀಡ್ ದಟ್ ಎನ್ಕರೇಜ್ಮೆಂಟ್ ಬೇಕಲ್ವಾ? ಏನು ಹೇಳಿ, ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕರೆ ಓಕೆ ಮಾಡೋಣಪ್ಪ, ಜನಕ್ಕೆ ಇದನ್ನ ಇಷ್ಟಪಡ್ತೀಯ ಅಂದರೆ ನಾನು ಅದನ್ನು ಮಾಡ್ತೀನಿ. ಇಲ್ಲಪ್ಪ ನನಗೆ ಅದೇ ಬೇಕು ಅಂದರೆ ನಾನಲ್ಲಿ ಬಂದು ನಾನು ಆ ಕಡೆ ನನ್ನ ಕೆಲಸನೂ ಮಾಡಲ್ಲ, ಈ ಕಡೆ ನಿಮ್ಮ ಕೆಲಸನೂ ಮಾಡೋಕ್ಕೆ ಬರಲ್ಲ, ಹಂಗಾಗ್ಬಿಡುತ್ತೆ. ಇಷ್ಟು ವರ್ಷಗಳ ಕಾಲ ಪ್ರೀತಿಯಿಂದ ನಿಮ್ಮನ್ನ ಇಲ್ಲಿ ತನಕ ತಂದು ಕೂರಿಸಿದಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು? ಅದಕ್ಕೋಸ್ಕರನೇ ನಾನು ಇದು ಮಾಡ್ತಾ ಇರೋದು. ಹೇಳ್ತೀನಿ ಕೇಳಿ, ತುಂಬ ಜನ ಒಳ್ಳೆ ವ್ಯಕ್ತಿಗಳಿದ್ದಾರೆ, ತುಂಬ ಜನ ಬದಲಾವಣೆ ಬಯಸು, ತುಂಬ ಜನ ವಿಚಾರವಂತರಿದ್ದಾರೆ. ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾ ಇರೋದು. ಏನು ಹೇಳಿ, ನನಗೆ ಆ ವಿಶ್ವಾಸ ಇರೋದ್ರಿಂದ ಮಾಡ್ತಾ ಇರೋದು. ಜನ ಸೇವೆ ಮಾಡ್ಬೇಕು ಈ ತರ ಅಂತ ಅಲ್ಲ, ಹಂಗಲ್ಲ. ಏನೋ ನಾನು ಒಂದು ವಾಪಸ್ ಕೊಡಬೇಕಲ್ವಾ? ನನಗೆ ಇಷ್ಟು ಕೊಟ್ಟಿದ್ದೆ, ನಾನೇನೋ ವಾಪಸ್ ಕೊಡಬೇಕಲ್ಲ. ಅದು ನಾಳೆ ನನ್ನ ಫ್ಯೂಚರ್ ಜನ್ರೇಷನ್ಗೆ ವಾಪಸ್ ಕೊಡಬೇಕಲ್ಲ ಅಲ್ವಾ? ಏನೋ ಒಂದು ಒಳ್ಳೆ ಸಮಾಜ ಮಾಡಬೇಕು, ಒಂದು ಏನೋ ಆಸೆಗಳಿದ್ದಾವೆ, ನೋಡೋಣ. ಆಗಾಗ ನಿಮಗೆ ಒಂದು ಕೆಲವು ಫೋಟೋಗಳು, ಮಗಳಿಗೆ ನೀವು ಹೇರ್ ಕಟ್ಟೋದು, ಕೂಲ್ ಕಟ್ಕೊಡೋದು, ಈ ಥರದ್ದೆಲ್ಲ ಒಂದೊಂದು ಸಣ್ಣ ಸಣ್ಣ ಫೋಟೋಗಳು ವೈರಲ್ ಆದಾಗ ಅದನ್ನ ನಾವೆಲ್ಲ ಸಂಭ್ರಮಿಸ್ತೀವಿ. ಸರ್, ಮಗಳ ಬಗ್ಗೆ ಮಾತಾಡಿ ಸರ್. ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ, ಬಹಳ ಕ್ಯೂಟ್. ಜಾಸ್ತಿ ಓಡಾಡ್ತಾ ಇರ್ತಾನೆ, ಮಗಳು ಹೊರಗೇನೆ ಬರಲ್ಲ. ಅವಳು ಕ್ಯಾಮ್ರಾ ಕಂಡ್ರೆ ಓಡೋಗ್ತಾರಲ್ಲ ಸರ್. ಅವಳು ಎಲ್ಲೂ ಹೊರಗೆ ಬರಲ್ಲ, ಯಾವ ಪ್ರೋಗ್ರಾಮ್ ಬರಲ್ಲ. ಅವಳು ಒಂಥರ ಅವಳದೇ ಒಂದು ಇದ್ರಲ್ಲಿ ಇರ್ತಾಳೆ, ಅವಳದೇ ಪೇಂಟಿಂಗ್ ಮಾಡ್ತಾಳೆ, ಯಾವ್ಯಾವ್ದೋ ಬುಕ್ಸ್ಗಳು ಓದ್ತಾ ಇರ್ತಾಳೆ. ಏನೋ ಶಿ ಈಸ್ ವೆರಿ ಡಿಫರೆಂಟ್ ಆ್ಯಕ್ಚುಲಿ. ಅಂದರೆ ಅವಳು ಕೇಳಿದ್ರೆ ಏನಮ್ಮ ಏನು ಮಾಡ್ಬೇಕಂತ, ಇರಪ್ಪ ನಾನು ನನ್ನ ಬಗ್ಗೆ ನಾನು ಫಸ್ಟ್ ತಿಳ್ಕೊತಾ ಇದ್ದೀನಿ ಅಂತ. ನಾನು ಏನಮ್ಮ ಈ ವಯಸ್ಸಲ್ಲಿ ಹಿಂಗೆ ಮಾತಾಡ್ತೀನಿ ನೀನು. ನಿಮ್ಮಿಬ್ರು ಒಡನಾಟ ಸರ್ ಹೇಗಿರ್ತೀರ ನೀವಿಬ್ರು ಅಂತ? ಅಫ್ಕೋರ್ಸ್ ಆ್ಯಕ್ಚುಲಿ ಏನಂದರೆ ಆ ಪ್ರೀತಿ ಬಗ್ಗೆ ಏನು ಹೇಳಿ ಮಕ್ಕಳ ಮೇಲೆ ಇದೆಯಲ್ಲ, ಅದು ಅದೊಂಥರ ಒಂದು ಕಡೆ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ಹೃದಯನೇ ಹೊರಗೆ ಬಂದು ಓಡಾಡ್ದಂಗೆ ಇರುತ್ತೆ ಅಂತದ್ದು. ಆ್ಯಕ್ಚುಲಿ ಇಟ್ ಈಸ್ ದ ಪಾರ್ಟ್ ಆಫ್ ಅವರ್ ಲೈಫ್ ಅಲ್ಲ ಅವರಿಬ್ರು. ಏನ್ ನಿಮ್ಮ ಜೊತೆ ಅವ್ರು ಹೆಚ್ಚು ಮಾತಾಡೋದೇನು ಸರ್? ನಿಮ್ಮಗಳು ಯಾವ ವಿಚಾರ? ಸಿನಿಮಾ ಮಾತಾಡ್ತಾರ, ರಾಜಕೀಯ ಮಾತಾಡ್ತಾರ? ಇಲ್ಲ, ಎಲ್ಲಾ ವಿಷಯನೂ ಮಾತಾಡ್ತಾರೆ ಆ್ಯಕ್ಚುಲಿ. ಏನೋ ವಾರಿಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಹಿಡಿದು ಈ ಲೋಕಲ್ ಇಂದ ಹಿಡಿದು ಎಲ್ಲೂ ಮಾತಾಡ್ತೀವಿ ನಾವು. ವಿ ಡಿಸ್ಕಸ್ ಸೋ ಮೆನಿ ಥಿಂಗ್ಸ್. ಮಗ ಸಿನಿಮಾ ಮಾಡ್ತಿದ್ದಾರೆ, ಕಾಶ್ಮೀರದಲ್ಲಿ ಶೂಟಿಂಗ್ ಶೆಡ್ಯೂಲ್ ಮಾಡಿದ್ದಾನೆ, ನೋಡ್ಬೇಕು ಆ್ಯಕ್ಚುಲಿ. ಅವನೊಂಥರ ಬಿಂದಾಸ್, ಅವನು ಆರಾಮಾಗ. ಓಕೆ ಪಾಪ, ಅವನಿಗೂ ನಾನು ಇದೇ ಹೇಳಿದ್ದೆ ಆ್ಯಕ್ಚುಲಿ. ನಿನಗೆ ಅನ್ಸಿದ್ರೆ ಮಾಡೋದನ್ನ ಯಾವುದೇ ಆದರೂ, ನಾವು ಹೇಳ್ತೀವಿ ಅಂತಲ್ಲ. ಬಟ್ ಇನ್ನೊಂದು ಇದೇ ವಿಷಯ ಹೇಳಬೇಕು ಅಂದರೆ, ಎಲ್ಲ ಒಂದು ಕಡೆ ತುಂಬ ಚೆನ್ನಾಗಿ ಕೇಳಿದೆ. ಈ ಮಕ್ಕಳಿಗೆ ಅವ್ನು ಪ್ಯಾಷನ್ ಅಂತಾರಲ್ಲ, ಒಬ್ರು ತುಂಬ ಚೆನ್ನಾಗಿ ಹೇಳಿದರು. ಆ ಪ್ಯಾಷನ್ ಬರಬೇಕು ಅಂದರೆ, ನಾನು ಇವಾಗ ನನಗೆ ಎಕ್ಸ್ಪೋಸ್ ಆಗಿರೋದೇ ಒಂದು 2 ಫೀಲ್ಡ್ ಅನ್ಕೊಳ್ಳಿ. ನನಗೆ 2 ಫೀಲ್ಡ್ ಏನು ಅನ್ನಿಸ್ತಾ ಇಲ್ಲ. ಪ್ಯಾಷನ್ ಎಲ್ಲಿಂದ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಯು ಶುಡ್ ಎಕ್ಸ್ಪೋಸ್ ಟು ಸೋ ಮೆನಿ ಅದರ್ ಥಿಂಗ್ಸ್. ದೇರ್ ಆರ್ ಥೌಸಂಡ್ಸ್ ಆಫ್ ಥಿಂಗ್ಸ್ ಇದೆ, ಕೆಲಸಗಳು ಸಾವಿರಾರು ಇದ್ದಾವೆ. ಎಲ್ಲದ್ರ ಬಗ್ಗೆ ಅನುಭವ ಆಗ್ಬೇಕು. ಅಂದರೆ ಎಲ್ಲದ್ರ ಬಗ್ಗೆ ತಿಳುವಳಿಕೆ ಆದಾಗ ಅಲ್ಲೊಂದು ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ. ಏನು ಹೇಳಿ, ಫಸ್ಟ್ ನಾವು ಎಕ್ಸ್ಪೋಸ್ ಮಾಡಿಸ್ಬೇಕು ಆ್ಯಕ್ಚುಲಿ. ಒಬ್ರಿಗೆ ಟ್ರಾವೆಲಿಂಗಲ್ಲಿ ಏನೋ ಹೊಳಿಬೋದು, ಏನೋ ಮಾಡಬೇಕು ಅಂತ. ಕುಕ್ಕಿಂಗಲ್ಲಿ ಏನೋ ಒಬ್ರಿಗೆ ಒಂದು ಇದಾಗ್ಬೋದು, ಡ್ರೈವಿಂಗಲ್ಲಿ ಏನೋ ಒಬ್ರಿಗೇನೋ ಅನ್ಸ್ಬೋದು. ಆ ಥರ ಸಾವಿರಾರು ವಿಷಯಗಳಿದಾವಲ್ಲ.
ಏನೋ ಅದಕ್ಕೆ ನಾನು ಎಕ್ಸ್ಪೋಸ್ ಆಗಿರಪ್ಪ. ಫಸ್ಟ್ ನೀವು ಈ ಟ್ರಾವೆಲ್ ಹುಡ್ಕಾಡಿ ಏನು ಬೇಕು ಅಂತ ನೀವು ತಿಳ್ಕೊಳ್ಳಿ, ಆಮೇಲೆ ವಾಟ್ ಎವರ್ ಯು ವಾಂಟ್, ನಿಮ್ಗೆ ಖುಷಿ ಕೊಡೋದು ಮಾಡಿ ಅಂತ. ಸರ್, ಮೊನ್ನೆ ಎಲೆಕ್ಷನ್ನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿದಂತಹ ವೈದ್ಯೆಯ ತಾಯಿ ಕೂಡ ಗೆದ್ದಿದ್ದಾರೆ. ಸೊ ಈ ತರದ ಬೆಳವಣಿಗೆ ನೋಡಿದಾಗ, ಈ ತರದ ಬದಲಾವಣೆ ನೋಡಿದಾಗ ಹೇಗನ್ಸುತ್ತೆ ಅಂತ? ಯಾಕಂದ್ರೆ ಮಗಳನ್ನ ಎದೆ ಎತ್ತರಕ್ಕೆ ಬೆಳೆದಂತ ಮಗಳು, ಕೆಲಸ ಮಾಡ್ತಿದ್ದಂತ ವೈದ್ಯನ ರೇಪ್ ಅಂಡ್ ಮರ್ಡರ್, ಆ ತಾಯಿ ನಿಂತು ಗೆದ್ಲಲ್ಲ ಸರ್, ಅದು ಒಂಥರ ಭಾವನಾತ್ಮಕವಾಗಿ ಕನೆಕ್ಟ್ ಆಗುತ್ತೆ. ಅದು ನಿಮಗೆ? ಇಲ್ಲ, ಖಂಡಿತ ಅಮ್ಮ, ನಾನು ಅದೇ ಹೇಳಿದ್ದು, ಅಂತ ಒಂದು ಅಟ್ಮಾಸ್ಫಿಯರ್ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಆ ಬದಲಾವಣೆ ಆಗ್ತಾ ಇದೆ ನೀವು ಕೇಳಿದ್ರಲ್ಲ, ದೊಡ್ಡ ಬದಲಾವಣೆ ಕಾಣಿಸಿರೋದು ನೋಡಿ. ವಿಜಯ್ ಅವ್ರ ಜೊತೆ ಯಾರ್ಯಾರು ನಿಂತರು ಅನ್ನೋದಕ್ಕಿಂತ ಇದು ಜಾಸ್ತಿ ಹೈಲೈಟ್ ಆಗಿದೆ. ಒಬ್ಬ ಡ್ರೈವರ್ ಮಗನಿಗೆ ಕೊಟ್ರಂತೆ, ಅವ್ರಾಗಿದ್ದಾರೆ ಇವತ್ತು, ಇವ್ರಾಗಿದ್ದಾರೆ ಅಂತ. ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಹೌದು, ಅಂಥವ್ರು ಬರಬೇಕು, ಯಾರು ಬೇಕಾದ್ರೂ ಬಂದು ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡೋವಂಥ ಒಂದು ಇದು ಅಟ್ಮಾಸ್ಫಿಯರ್ ಬರಬೇಕು ಆ್ಯಕ್ಚುಲಿ. ಸರ್, ನೀವು ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್, ಹೀಗೆ ಹಲವಾರು ಬಿರುದುಗಳು ನಿಮಗಿದೆ. ಬಟ್ ನೀವು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಹಂತ ಹಂತಗೂ, ಹೆಜ್ಜೆ ಹೆಜ್ಜೆಗೂ ಪ್ರಾರಂಭ ದಿನಗಳಲ್ಲಿ ಬಹಳ ಕಷ್ಟಪಟ್ಟು, ಬಹಳ ನೋವುಂಡು, ಬಹಳ ಅವಮಾನ, ಸನ್ಮಾನ ಎಲ್ಲವನ್ನು ಕೂಡ ಸ್ವೀಕರಿಸಿ ಇವತ್ತು ಗಟ್ಟಿಯಾದಂತಹ ಒಂದು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸೃಷ್ಟಿಯಾಗಿರೋಂಥದ್ದು. ಆ ದಿನಗಳು ನಿಮಗೆ ಎಲ್ಲವನ್ನೂ ಕಲಿಸಿದ್ವು. ಅನ್ನಕ್ಕೂ ಪರದಾಡಿದ ದಿನಗಳಿದ್ದಾವೆ. ಇವತ್ತು ನೀವು ಸಣ್ಣ ಸಣ್ಣ ವಿಚಾರಗಳಾದಾಗ, ಅದು ತಂದೆ ಬೈದ್ರು ಅಥವಾ ಏನೋ ಆಯಿತು ಅಂದಾಗ ಆತ್ಮಹತ್ಯೆಗಳು ಮಾಡ್ಕೊಳ್ತಾರೆ ಮಕ್ಕಳು. ಗಟ್ಟಿ ಇಲ್ಲ, ಸವಾಲುಗಳನ್ನ ಎದುರಿಸೋದಕ್ಕೆ ಮುಂದೆ ಬರಲ್ಲ ಕೆಲವು ಮಕ್ಕಳು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಅದು ಕೆಲವು ಸತಿ ನಾವು ಪೇರೆಂಟ್ಸು ತಪ್ಪು ಅನಿಸುತ್ತೆ. ನಾವು ಎಕ್ಸ್ಪೋಸ್ ಮಾಡಲ್ಲ, ತುಂಬ ಕವರ್ಡಾಗಿ ಬೆಳೆಸ್ತೀವಿ ನಾವು ಶೆಲ್ಟ್ರಲ್ಲಿ. ಅಯ್ಯೋ ಇದಾದರೆ ತಪ್ಪ, ಕಷ್ಟ ಆಗ್ಬಿಡುತ್ತೆ, ಅದಾದರೆ ಕಷ್ಟ ಆಗ್ಬಿಡುತ್ತೆ. ಪೇರೆಂಟ್ಸು ತಪ್ಪಿದೆ. ಆಮೇಲೆ ಮಕ್ಕಳು ಆ ಥರ ಕಷ್ಟ ಸುಖ, ನಾನು ಅದೇ ಹೇಳಿದ್ನಲ್ಲ ಇವಾಗ, ಫ್ರೀ ಬೇಸ್ದೇ ಎಕ್ಸಾಂಪಲ್ ನಾನು ಅದೇ ಹೇಳಿದ್ದು ನೋಡಿ. ಮೈಕಲ್ ಜಾಕ್ಸನ್ನು ನಾನು ನಿನ್ಗೆ ಕೊಡ್ತೀನಿ, ಈ ಕೆಲಸ ಮಾಡೋ ನಿಂಗೆ ಕೊಡ್ತೀನಿ ಅಂತ ಮಾಲಾಶ್ರೀ ಅವರು ಹೇಳ್ತಾ ಇದ್ರು ಇದನ್ನು. ನಾನು ನನ್ನ ಮಕ್ಕಳಿಗೆ ನಾನು ಈ ಕ್ಲಿಯರಾಗಿ ಹೇಳಿದ್ದೀನಿ, ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ರೆ, ಇವನ್ ಲಂಚ ಅಂತ ಅನ್ಕೊಳ್ಳಿ, ಪರವಾಗಿಲ್ಲ, ಅದು ಪರವಾಗಿಲ್ಲ, ಬಟ್ ಅವ್ರು ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ ಅನ್ನೋದು ಅವ್ರಿಗೆ ಅನುಭವ ಆಗಬೇಕು ಅಂತ. ಅದು ಎಷ್ಟು ಜನ ಅದನ್ನ ಇದು ಮಾಡ್ತಾರೆ. ನಿಮ್ಮನೇಲೂ ಹಾಗೆ ಈಸಿಯಾಗಿ ಏನು ಕೊಡಲ್ಲ? ಇಲ್ಲ, ನಮ್ಮಲ್ಲಿ ಸ್ವಲ್ಪ ಏನ್ ಹೇಳಿ, ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ಬೇಕು, ಆತರ ಅಲ್ಲ. ಅಂದ್ರೆ ಏನಂದ್ರೆ ಆಮೇಲೆ ಅವ್ರಿಗೆ ಅದು ಗೊತ್ತಾಗ್ಬಿಟ್ಟಿದೆ, ಅನ್ನೆಸರಿ ಎಕ್ಸ್ಪೆನ್ಸಸ್ ಮಾಡಲ್ಲ. ಕಷ್ಟಪಟ್ಟಿದೀವಿ, ಮಕ್ಳು ಕಷ್ಟಪಡಲ್ಲ. ಇಲ್ಲ, ಅವ್ರಿಗೆ ನಮ್ ಬಗ್ಗೆ ಗೊತ್ತಿರೋದ್ರಿಂದ ನಾವ್ ಇದು ಹೇಳ್ಕೊಡೋದೇ ಬೇಕಾಗಿಲ್ಲ. ಇಬ್ರು ಮಕ್ಕಳು ಅಷ್ಟೇ, ಎಷ್ಟು ಅಷ್ಟೇ ಖರ್ಚು ಮಾಡ್ತಾರೆ. ಎಲ್ಲಾರ ನಾನು ಇವಾಗ ಒಂದೇನಾರ ಫೋನ್ ಬೇಕು, ನಾವು 4 ವರ್ಷದಿಂದ ಒಂದು ಫೋನ್ ಇಟ್ಕೊಂಡಿದ್ದಾರೆ, ಸಾಕಪ್ಪ ನನಗೆ ಸಾಕು, ಚೆನ್ನಾಗಿದೆ ಅಂತಾರೆ. ಕೇಳಲ್ಲ, ಹೊಸದು ಕೇಳಬೇಕು ಅಂತ ಕೇಳಲ್ಲ. ಮಗನ್ ಮ್ಯಾಕ್ಸಿಮಮ್ ಅಂದ್ರೆ ನಂಗೆ ಒಂದು ಬೈಕ್ ಬೇಕು ಅಂತ ಅಷ್ಟೇ ಒಂದು ಡಿಮಾಂಡ್, ಇಷ್ಟು ಇನ್ನೇನೂ ಕೇಳಲ್ಲ. ಮಗಳು ಅಷ್ಟೇ, ಏನೂ ಕೇಳಲ್ಲ. ಅವಳು ಮೊನ್ನೆ ಹೋಗ್ಬಿಟ್ಟು ಬಾಂಬೆಲಿ ಕೆಲಸ ಮಾಡ್ಕೊಂಡ್ಬಂದು ಆ ಒಂದು ಕೆಲಸದ ದುಡ್ಡಲ್ಲಿ ಅಮ್ಮನಿಗೊಂದು ವಾಲೆ ಕೊಡಿಸಿದಾಳೆ. ಸೂಪರ್. ಮದರ್ಸ್ ಡೇ ಸರ್, ನಂಗೆ ಇಲ್ಲಿ ದುಃಖ ಇಲ್ಲಿ ಬಂತು ನೋಡಿ, ಅಲ್ವಾ? ಅಲ್ಲ ನೋಡಿ, ಅದನ್ನ ನಾವು ಹೇಳ್ಕೊಟ್ಟಿಲ್ಲ. ಕೆಲವ್ರಿಗೆ ಹಂಗೆ ಬಂದ್ಬಿಡುತ್ತೆ, ಯಾಕಂದ್ರೆ ನಮ್ಮನ್ನ ನೋಡಿದಾರೋ ಅಥವಾ ಏನ್ ಅವ್ರಿಗೆ ಕಲ್ತಿದಾರೋ ಅದರಿಂದ ಕೆಲವ್ರು ಹಂಗೆ ಬಂದ್ಬಿಡುತ್ತೆ. ಕೆಲವ್ರಿಗೆ ಬೇಕಾಗತ್ತೆ ಇದು. ನಿಮಗೇನು ಕೊಟ್ಟಿದ್ದಾರೆ ಸರ್ ಗಿಫ್ಟ್? ಏನೋ ನೆಕ್ಸ್ಟ್ ನನಗೇನೋ ಕೊಡ್ತೀನಿ ಅಂತ ಹೇಳೋಳು. ಮಗನೂ ಅಷ್ಟೇ, ನಾನು ಸಂಪಾದನೆ ಮಾಡಿ ಹಿಂಗೇನೋ ಕೊಡ್ತೀನಿ ಅಂತಾನೆ. ಅಂಡ್ ಅನ್ನೆಸರಿ ನಮ್ ದುಡ್ಡು ಖರ್ಚು ಮಾಡಲ್ಲ. ಬಟ್ಟೆ ಬೇಕಾ ತಗೊಳಲ್ಲ, ನಂಗೆ ಸಾಕು ಪಪ್ಪ 4 ಪ್ಯಾಂಟ್ ಇದೆ ಅಂತಾನೆ, ಆತರ. ಸೂಪರ್ ಸರ್. ಎಸ್ ಸರ್, ನನಗಂತೂ ಆಸೆ ಇದೆ ಪರ್ಸ್ನಲಿ. ಆ್ಯಂಡ್ ನನ್ನ ಥರ ಯೋಚನೆ ಮಾಡುವಂಥ ಎಷ್ಟೋ ಯೂತ್ಸ್ಗೂ ಕೂಡ ಬದಲಾವಣೆ 100% ಬೇಕಾಗಿದೆ. ನೋಡೋಣ ಒಂದು ಚೇಂಜಸ್. ಈ ಚೇಂಜಸ್ಸಿಂದ ನಮ್ಮ ಈ ಒಂದು ಸಮಾಜ ಹೇಗೆ ಬದಲಾಗ್ಬೋದು, ಆರ್ಥಿಕವಾಗಿ ಯಾವ ರೀತಿ ಮುನ್ನುಗ್ಬೋದು, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ಬೋದು, ಎಲ್ಲವೂ ಕೂಡ ಒಂದು ಸಣ್ಣ ಚೇಂಜಸ್ ಆದರೆ ನೋಡೋಣ ಅದು ಹಂತ ಹಂತವಾಗಿ ಹೇಗೆ ಬೆಳಿಬೋದು ಅನ್ನೋದು ಆಸೆ ಖಂಡಿತವಾಗಿ 100% ಆಗುತ್ತೆ. ಮತ್ತೆ ನಾವು ಕೂತ್ಕೊಂತೀವಿ, ನೀವೇ ಇದನ್ನ ಕೇಳ್ತೀರಾ, ಸಾರ್ ಅವತ್ತು ಹೇಳಿದ್ರಿ ನೀವು ಆಗಿದೆ ಅಂತ ಹೇಳ್ತೀರಾ, ನೋಡಿ ಬೇಕಾದ್ರೆ. ಓಕೆ, ಆ ತರ ಒಂದು 100% ಆಗುತ್ತೆ. 100% ಆಗುತ್ತೆ ನೋಡಿ, ಎಲ್ಲಾ ಕ್ಷೇತ್ರದಲ್ಲೂ ಬದಲಾವಣೆ ಆಗುತ್ತೆ ನೋಡಿ. ನೆಕ್ಸ್ಟ್ ಎಸ್ ಸರ್, ಈಗ ಪ್ರೆಸೆಂಟ್ ಸಿನಿಮಾ ಕ್ಷೇತ್ರ ಅಂತ ಬಂದಾಗ ಇವನ್ ಸಿನಿಮಾ ಪತ್ರಕರ್ತ ನಮಗೂ ಕೂಡ ಕೆಲಸ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಸರ್. ಸಿನಿಮಾಗಳು ಕಡಿಮೆ ಆಗ್ತಿದೆ, ಮುಹೂರ್ತಗಳಾಗಿಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ. ಸಿನಿಮಾಗಳಿಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಕಷ್ಟಪಡ್ತಾರೆ. ಸಿನಿಮಾ ಚೆನ್ನಾಗಿದ್ರು ಕೂಡ ಬಹಳ ಕಷ್ಟ ಆಗಿದೆ ಜನರನ್ನ ಕರ್ಕೊಂಡ್ಬಂದು ಥಿಯೇಟ್ರಿಗೆ ಕೂರಿಸೋದು. ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಇಲ್ಲಮ್ಮ, ಅದೇ ಹೇಳಿದ್ದು, ಅದು ಅವತ್ತು ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ, ಯಾಕಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಇವಾಗ AI ಬಂದಿದ್ದಾವೆ, ಏನೇಳಿ ಟೆಕ್ನಾಲಜಿ ಬೇರೆ ತರ ಆಗಿದ್ದಾವೆ. ಆಮೇಲೆ ಎಲ್ಲ ಓಪನ್ ಆಗಿದೆ ಮಾರ್ಕೆಟ್ ಇವಾಗ. ಏನೇಳಿ ನಮ್ಗೆ ಯಾವುದೋ ಹಿಂದಿ ಫಿಲಮ್ ನಮ್ಗೆ ಹಿಂದಿ ಫಿಲಮ್ ಅನ್ಸಲ್ಲ, ಅದು ಕನ್ನಡ ಸಿನಿಮಾ ಅನ್ಸುತ್ತೆ. ಕನ್ನಡ ಸಿನಿಮಾ ಅಂತ ಅಲ್ಲಿ ಅನ್ಸಲ್ಲ, ಅಲ್ಲಿ ಹಿಂದಿ ಸಿನಿಮಾ ತರ ನೋಡ್ತಾರೆ. ಆಲ್ ಓವರ್ ಇಂಡಿಯಾ ಇವಾಗ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆಯಲ್ಲ, ಎಲ್ಲ ಡಿಜಿಟಲೈಸ್ ಆದಾಗ ನೆಕ್ಸ್ಟ್ ಲಿಪ್ಪು ಕೂಡ ಆಗತ್ತಂತೆ. ನೀವು ಕನ್ನಡ ಮಾಡ್ಬಿಟ್ಟು ಲಿಪ್ಪಲ್ಲಿ ಶೂಟಿಂಗ್ ಮಾಡ್ರೆ, ನಾನು ಇಂಗ್ಲೀಷಲ್ಲಿ ಮಾತ್ರ ಇಂಗ್ಲೀಷ್ ತರ ಲಿಪ್ ಚೇಂಜ್ ಆಗುತ್ತೆ. ಆ ಥರ ಎಲ್ಲ ಟೆಕ್ನಾಲಜಿ, ಟೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟಿದೆ ಇವಾಗ. ನೀವು ಸುಮ್ಮನೆ ಒಂದು ಟೆಕ್ಸ್ಟಲ್ಲಿ ಹಾಕಿದ್ರೆ, ಒಂದು ಸಾಂಗ್ ಹಾಕಿದ್ರೆ ವಿತ್ ಮ್ಯೂಸಿಕ್ ವಿತ್ ಸಾಂಗ್ ಎಲ್ಲ ಕೊಟ್ಬಿಡುತ್ತೆ ಆ್ಯಕ್ಚುಲಿ ಆ್ಯಪೇ.
ಅಂದ್ರೆ ಆ ಒಂದು ಬದಲಾವಣೆ ಆಗ್ತಿದೆ. ಬಟ್ ಆ ಬದಲಾವಣೆ ಬೇರೆ ಒಂದೇನೋ ಬದಲಾವಣೆ ಇನ್ನೊಂದು ಮುನ್ನುಡಿ ಬರೀತದ. ಯಾವಾಗ್ಲೇ ಆಗ್ಲಿ ಆ ಚೇಂಜಸ್ ಆಗೋದು ಇನ್ನೊಂದು ಅದ್ಭುತವಾದ ಬದಲಾವಣೆಗೆ ಆಗಿರುತ್ತೆ. ಅದು ಸೃಷ್ಟಿ ನಿಯಮ ಆಗತ್ತೆ, ಚೆನ್ನಾಗತ್ತೆ, ಎಲ್ಲ ಸೂಪರ್ ಡೂಪರ್ ಆಗುತ್ತೆ. ಬಟ್ ನಾವೊಂಚೂರು ಬದಲಾಗೋದು ಮುಖ್ಯ. ಯಾಕಂದ್ರೆ ಅವನು ಏನ್ ಕೇಳ್ತಾನೆ ಗೊತ್ತಾ, ಮೇಲಿರೋನು, ನೀನ್ ಡಿಸರ್ವ್, ನೀನು ಆರ್ ಯು ಡಿಸರ್ವ್ಡ್ ಅಂತ ಕೇಳ್ತಾನೆ. ನನಗ ಏನು ಆ ಯೋಗ ಯೋಗ್ಯತೆ ಎರಡೂ ಇರಬೇಕು ಅಂತ ವಿಷ್ಣು ಸರ್ ಬಹಳ ಚೆನ್ನಾಗಿ ಹೇಳೋರು. ಆ ಯೋಗ್ಯತೆನೂ ಇರ್ಬೇಕು ನಮ್ಗೆ, ಆ ಯೋಗನೂ ಇರ್ಬೇಕು. ಯೋಗ್ಯತೆ ಇದ್ರೆ ಯೋಗ ಬರುತ್ತೆ. ಫಸ್ಟ್ ನಾನು ಯೋಗ್ಯತೆನ ಬೆಳೆಸ್ಕೊಬೇಕು. ಎಲ್ಲಿ ಬೆಳೆಸ್ಕೊಬೇಕು? ನನಗೊಂದು ದೇವರು ವಿಚಾರವಂತಿಕೆ ಕೊಟ್ಟಿದ್ದಾನೆ, ನಾನು ಯೋಚನೆ ಮಾಡಬೇಕು. ಇಮಿಡಿಯೇಟ್ ಡಿಸಿಷನ್ ತಗೊಳ್ಳೋದು, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ ಅಲ್ಲ. 101 ways. ಜಸ್ಟ್ ಕೂಲ್ ಡೌನ್, ಥಿಂಕ್ ಮಾಡು, ಯೋಚನೆ ಮಾಡಿ, ಎಲ್ಲಿ ಸರಿ ಇಲ್ಲ, ಯಾಕೆ ಸರಿ ಇಲ್ಲ, ಎನ್ಕ್ವೈರಿ ಮಾಡ್ತಾನೆ ಹೋಗ್ಬೇಕು ನಾವು. ಅದೇ ಮೈಂಡ್ ಪವರ್. ಹೋಗ್ತಾ ಇದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಹುಡುಕಾಟದಲ್ಲಿ ಎಲ್ಲವೂ ಸಿಗುತ್ತೆ, ನಾವು ಹುಡುಕೋದಿಲ್ಲ, ನಿಲ್ಸ್ಬಿಡ್ತೀವಿ ಅಷ್ಟೇ. ಹೋಗ್ತಾ ಹೋಗ್ತಾ ಮತ್ತೆ ಚಿರ ಯುವಕ ತರ ಕಾಣಿಸ್ತಾ ಇದ್ದಾರೆ ಸರ್. ಇದ್ರ ಸೀಕ್ರೆಟ್ ಯುವಕನೇ, ಸ್ವೀಟ್ 18. ಏನೋ ಅಪ್ಪ ಗೊತ್ತಿಲ್ಲ. ಅದು ಆಕ್ಚುಲಿ ಏನೋ ನನಗೆ ಈ ತರ ಎನ್ಕರೇಜ್ ಮಾಡ್ತಿರಲ್ಲ ನೀವೆಲ್ಲ. ಏನೋ ಮಾಡೋಣ, ವರ್ಕೌಟ್, ಡಯಟ್ ಇಲ್ಲ, ವಾಕಿಂಗ್, ವರ್ಕೌಟ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ನಾನು. ಅಂದ್ರೆ ಸೂರ್ಯ ನಮಸ್ಕಾರ ಇರ್ಬೋದು, ಇನ್ನು ಸ್ವಲ್ಪ ವರ್ಕೌಟ್, ವಾಕಿಂಗು, ಸ್ವಲ್ಪ ಡಯಟ್, ಎಲ್ಲ ಎಷ್ಟು ಬೇಕೋ ಅಷ್ಟು. ಸರ್ ಫೈನಲಿ ನಿಮ್ಮನ್ನ ಅರಾಜಕತಾವಾದಿ ಆ್ಯಂಡ್ ಏನೇನೋ ಮಾತಾಡ್ತಾರೆ, ಇದೆಲ್ಲವೂ ನಿಜಕ್ಕೂ ನಡೆಯುತ್ತಾ ಅನ್ನೋ ಥರ ಒಂದಷ್ಟು ಕಮ್ಮಿ ಅವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ. ಈ ಥರದ್ದೆಲ್ಲ ಒಂದಷ್ಟು ಜನ ಹಾಕಿದ್ದಾರೆ. ಏನು ತಲೆ ಹರಟೆ ಥರ ಮಾತಾಡ್ತಾರೆ, ಏನು ಇವೆಲ್ಲ ಏನಪ್ಪ ಸುಮ್ಮನೆ ಮಾತಾಡ್ತಾರೆ, ಅರ್ಥವೇ ಇಲ್ಲ, ಈ ಥರದ್ದೆಲ್ಲ ಹೇಳುವಂಥ ವ್ಯಕ್ತಿಗಳೇ ಖಡಕ್ ಆಗಿ ಏನು ಹೇಳ್ತೀರ ಅಂತ. ಬದಲಾವಣೆ ನಿಮ್ಮಿಂದ ಸಾಧ್ಯ ಅಂತ ಚೇಂಜ್ ಆಗ್ಲಿ ಅವರು ಅಂತ ಕೇಳ್ತೀನಿ ಅಷ್ಟೇ. ಸ್ವಲ್ಪ ಬದಲಾಗ್ರಪ್ಪ. ನಾನು ಇವಾಗ ಅದಕ್ಕೆಲ್ಲ ಆನ್ಸರೇ ಇವಾಗ ಮಾಡಿದ್ದಷ್ಟೇ. ಈಸಿಯಾಗಿ ಒಬ್ರು ಬೈಯೋದು ದೊಡ್ಡ ವಿಷಯ ಅಲ್ಲ. ಜಸ್ಟ್ ಗೋ ಅಂಡ್ ಎನ್ಕ್ವೈರ್. ಅವಾಗ ನನ್ನ ಬದಲು ನೀವೇ ಏನೋ ಮಾಡ್ಬಿಡ್ತೀರಾ ಅಂತ, ನನ್ನ ಬೈಯೋ ಬದಲು ನೀವೇನೋ ಅದ್ಭುತ ಮಾಡ್ಬಿಡ್ತೀರಾ ಅಂತ ಅಷ್ಟೇ. ಒಂದಷ್ಟು ಹೊತ್ತು ಯೋಚನೆ ಮಾಡಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ನನಗೋಸ್ಕರ ಅಲ್ಲ, ನೀವು ನನ್ನ ತಿದ್ದೋಕ್ಕೋಸ್ಕರ ಮಾಡ್ಬೇಡಿ. ಓಕೆ, ನನ್ನ ಇನ್ನೇನ್ ತಿತ್ತೀರಾ? ಆಯ್ತು, 58 60 ಆಗ್ತಾ ಬಂತು. ಅಟ್ಲೀಸ್ಟ್ ನೀವು ಚೇಂಜ್ ಆಗ್ತೀರಾ, ನೀವೇನೋ ಅದ್ಭುತವಾಗಿ ಏನೋ ಸಾಧಿಸ್ತೀರಾ. ಜಸ್ಟ್ ಎನ್ಕ್ವೈರ್, ಗೋ. ನಿಲ್ಲಿಸ್ಬೇಡಿ ಅಲ್ಲಿಗೆ. ಬ್ಲೇಮಿಂಗು, ಇನ್ಎಫಿಷಿಯಂಟ್ ಪರ್ಸನ್ ಮಾತ್ರ ಬ್ಲೇಮ್ ಮಾಡೋದು ಇನ್ನೊಬ್ಬನ್ನ. ಜ್ಞಾಪಕ ಇಟ್ಕೊಂಡ್ಬಿಡಿ ಅದನ್ನ. ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್. ಸೂಪರ್. ನಾನು ಎಫಿಷಿಯೆಂಟ್ ಆಗಿರಿ, ನಾನು ಬಾಪ ಪಕ್ಕದಲ್ಲಿ ನಾನೇ ಮಾಡ್ತೀನಿ ಅಂತೀನಿ. ಇಲ್ಲ, ನಾನು ಬಾಪ ನೀನು ಬೇಡ, ನಾನು ಇನ್ನೊಬ್ಬನ ಇಟ್ಕೊಂಡು ಮಾಡ್ತೀನಿ ಅಂತೀನಿ. ನಾನು ಬೈಯಲ್ಲ. ನಾನು ಬೈಕೊಂಡು ಇದು ಮಾಡ್ಕೊಂಡು ಅವನ ಹತ್ರ ಕೆಲಸ ಏನಕ್ಕೆ ಮಾಡ್ತೀನಿ ನಾನು? ಬಿಕಾಸ್ ಐ ಆಮ್ ಇನ್ಎಫಿಷಿಯೆಂಟ್ ಆದಾಗ. ನನ್ನಲ್ಲಿ ಅರ್ಹತೆ ಇದೆ, ನಾನು ಬೇರೆಯವ್ನ ಬೈಯಲ್ಲ. ಅದು ಬರೆದಿಟ್ಕೊಂಡ್ಬಿಡಿ. ಅವ್ನು ಬೈತಾ ಏನಂದ್ರೆ ಅವನ ಹತ್ರ ಅರ್ಹತೆ ಇಲ್ಲ ಅಂತಷ್ಟೇ. ತಲೆ ಕೆಡಿಸ್ಕೋಬಾರ್ದು. ಯಾರೇ ಕಮೆಂಟ್ ಮಾಡಿದ್ರು, ಯಾರೋ ಕಾಲು ಎಳಿತಿದ್ರು, ಅರ್ಹತೆ ಇದೆ ಬೈದ್ರೆ ಯಾಕೆ ತಲೆ ಕೆಡಿಸ್ಕೊಂತೀರ? ನೀವು ಯಾವತ್ತು ರೆಡಿ ಆಗ್ತಿರೋ, ಯಾವತ್ತು ನೀವು ರೆಡಿ ಅಂತೀರೋ, ಅವತ್ತು ನಾನು ಯಾವತ್ತೂ ರೆಡಿ ಇರ್ತೀನಿ. ಕೆಲಸ ಮಾಡಕ್ ಮಾತ್ರ ನಾನು ಯಾವತ್ತೂ ಇಲ್ಲ ಅಂತಾನೆ ಹೇಳಲ್ಲ. ನನಗೆ ಖುಷಿ ಅದು ಆ್ಯಕ್ಚುಲಿ. ಏನಂದ್ರೆ ಒಂದು ಎಲ್ಲರಿಗೂ ಅಷ್ಟೇ, ಏನೋ ಒಂದು ಒಳ್ಳೇದು ಮಾಡ್ಬೇಕಾದ್ರೆ ಎಲ್ರಿಗೂ ಖುಷಿ ಇರುತ್ತೆ ಆ್ಯಕ್ಚುಲಿ. ಖಂಡಿತ ಅದೆಲ್ಲರಿಗೂ ಇದೆ. ನಾನಂತೂ ಯಾವತ್ತೂ ಇರ್ತೀನಿ ಆ ವಿಷಯದಲ್ಲಿ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನೀವು ಅನ್ಕೊಂಡಿದ್ದು ಯಾವತ್ತೂ ಸುಳ್ಳಾಗಿಲ್ಲ. ನೀವು ಯೋಚನೆ ಮಾಡಿದ್ದು ಕೂಡ ಯಾವತ್ತೂ ಸುಳ್ಳಾಗಿಲ್ಲ. ನಿಮ್ಮ ಪ್ಲಾನಿಂಗು ಕೂಡ 100 ಅಲ್ಲ 200% ಮುಂದಿನ ದಿನಗಳಲ್ಲಿ ಅದು ಬರುವಂಥದ್ದನ್ನು ನೀವು ಒಂದು 30 ವರ್ಷ ಹಿಂದೆನೇ ಹೇಳ್ತೀರಾ. ಯಾವತ್ತು 30 ವರ್ಷ ಏನಾಗುತ್ತೆ ಅನ್ನೋದನ್ನ ಸಿನಿಮಾಗಳಲ್ಲೂ ಕೂಡ ಮಾಡಿ ತೋರಿಸಿದ್ದೀರಾ. ಅಲ್ಲ, ಹೇಳಿರೋದು ಆಗಬಾರ್ದು. ಕೆಲವು UIL ಹೇಳಿದ್ದೀನಿ, ಅದು ಆಗದೆ ಇರ್ಲಿ ಅಂತ ಕೇಳ್ಕೊಂತೀನಿ. ಅದು ಎಚ್ಚರಿಕೆ ಅಷ್ಟೇ. ಅದು ಎಚ್ಚರಿಕೆ ಗಂಟೆ. ಸೂಪರ್ ಅಲ್ಲೂ ಹೇಳಿದ್ದೆ, ಅದು ಅಷ್ಟೇ. ಹಿಂಗಾದ್ರೆ ಹಿಂಗೂ ಆಗತ್ತೆ, ಹಿಂಗಾದ್ರೆ ಹಿಂಗೂ ಆಗತ್ತೆ. ಓಕೆ, ಬಿಕಾಸ್ IUI ಕ್ಲೈಮ್ಯಾಕ್ಸ್ ಆಗದೆ ಇರ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಅದು ಎಚ್ಚರಿಕೆ ನಾನು ಹೇಳಿದ್ದು. ಎಂಡ್ ಆಫ್ ದಿ ಡೇ ಮೊಬೈಲ್ ಇಟ್ಕೊಂಡು ಬೈಕೊಂಡು ನಮ್ಮ ಬಾಡಿಲಿ ಏನೂ ಇರಲ್ಲ. ಬರೀ ಬೇರೆಯವ್ರದ್ದು ಕೇಳ್ಕೊಂಡೇ ಕೂತಿರ್ತೀವಿ ನಾವು. ಹಂಗಂತೆ ಹಿಂಗಂತೆ, ಇದ್ ನೋಡಪ್ಪ ಅದ್ ನೋಡಪ್ಪ. ವಾಟ್ ಅಬೌಟ್ ಯುವರ್ ಥಾಟ್ಸ್? ಜಸ್ಟ್ ಪಕ್ಕದಲ್ಲಿ ಇಟ್ಬಿಟ್ಟು 2 ಸೆಕೆಂಡ್ ನೀನು ಯೋಚನೆ ಮಾಡಿ. ನಿನ್ನೊಳಗೆ ಒಂದು ಅದ್ಭುತವಾದ ಮೊಬೈಲ್ ಇದೆ, ಅದು ಯೂನಿವರ್ಸಲ್ ಎನರ್ಜಿ ಅದು ಆಕ್ಚುಲಿ. ಅದನ್ನೆಲ್ಲ ಒಂಚೂರು ಬೆಳಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ಆಂಗಲ್ ಅಲ್ಲೂ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರ. ಸಿನಿಮಾಗಳ ಮೂಲಕ ಕೂಡ ನಮ್ಮನ್ನು ತಲುಪುವಂತ ಪ್ರಯತ್ನವನ್ನ ಮಾಡಿದ್ರ. 100 ಅಲ್ಲ 200% ಈ ಬಾರಿ ನಿಮ್ಗೆ ಬಹುಮತ ಬರ್ಲಿ ಸರ್. ನೆಕ್ಸ್ಟ್ ಮುಂಬರುವಂತ ಎಲೆಕ್ಷನ್ ನಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಬದಲಾವಣೆಯನ್ನ ಬಯಸಿ, ನೀವು ಏನು ವಿಚಾರಗಳನ್ನ ಹೇಳಿದ್ರಲ್ಲ ಆ ವಿಚಾರವನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡು ಪ್ರಶ್ನೆ ಮಾಡುವ ರೀತಿ ನಾವು ಬದಲಾಗೋಣ ಅಂತ ನಾನು ಕೂಡ ಜನರಲ್ ಕೇಳ್ಕೊತೀನಿ. ನಿಮ್ಮ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಪ್ರಶ್ನೆ ಮಾಡಿ. ಎಸ್ ಸರ್, ಮೊದಲನೇ ಪ್ರಶ್ನೆಗೆ ಆನ್ಸರ್ ಸಿಗಲ್ಲ. ಎಸ್ ಸರ್, ಪ್ರಶ್ನೆ ಮಾಡುವ ರೀತಿ ನಾವು ಬದಲಾಗಬೇಕು, ಬದಲಾಗ್ತೀವಿ ಅಂತ ಕೂಡ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಎಸ್
ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.